ಆ್ಯಸ್ ಯೂಶುವಲ್ ಲಾಸ್ಟ್ ವೀಕಿಂದ ನೀವೇನು ಎಚ್ಚರಿಕೆ ಸಂದೇಶವನ್ನು ಕೇಳ್ತಾ ಇದ್ರು, ಈ ವಾರ ಕೂಡ ಇನ್ನೊಂದು ನಮಗೆ ನಮ್ಮ ಹೃದಯವನ್ನು ಟ್ಯೂನ್ ಮಾಡುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ನೀವು ಕೇಳಿಕ್ಕಿದ್ದೀರಿ. ಯೇಸು ಸ್ವಾಮಿ ಆಲ್ಮೋಸ್ಟ್ ದೇವ್ರ ವಾಕ್ಯವನ್ನು ಹೇಳಬೇಕಾದ್ರೆ ಅನೇಕ ಸೀಕ್ರೆಟ್ಗಳನ್ನು ದೇವ್ರು ಮಾತನಾಡಿದ್ದಾರೆ, ಅನೇಕ ಕೋಡ್ ವರ್ಡ್ಗಳಲ್ಲಿ ದೇವ್ರು ಮಾತನಾಡಿದ್ದಾರೆ, ರಹಸ್ಯವಾಗಿ ಮಾತನಾಡಿದ್ದಾರೆ, ಅನೇಕ ಗುರುತುಗಳಾಗಿ ಮಾತನಾಡಿದ್ದಾರೆ, ಅನೇಕ ಉಪಮಾನಗಳಿಂದ ದೇವರು ಮಾತನಾಡಿದ್ದಾರೆ, ಉದಾಹರಣೆಗಳಿಂದ ಮಾತನಾಡಿದ್ದಾರೆ, ಸಾಮ್ಯ ರೂಪವಾಗಿ ಮಾತಾಡಿದ್ದಾರೆ. ಕೆಲವು ಸಾರಿ ಶಿಷ್ಯಂದ್ರಿಗೆ ಇದೆಲ್ಲ ಅರ್ಥ ಆಗ್ತಾ ಇತ್ತು, ಕೆಲವು ಸಾರಿ ಅರ್ಥ ಆಗ್ತಾ ಇರಲಿಲ್ಲ. ಇದನ್ನೆಲ್ಲ ಯೇಸು ಸ್ವಾಮಿ ಡೇ ಟೈಮ್ನಲ್ಲಿ ಯೆರೂಸಲೇಮಿನಲ್ಲಿಯೂ, ಗಲಿಲಾಯದ ಪ್ರಾಂತ್ಯದಲ್ಲಿಯೂ, ಸಮಾರ್ಯ ಪ್ರಾಂತ್ಯದಲ್ಲಿಯೂ, ದೆಕಪೋಲಿ ಪ್ರಾಂತ್ಯದಲ್ಲಿಯೂ, ಪೆರಿಯ ಪ್ರಾಂತ್ಯದಲ್ಲಿಯೂ, ತೂರ್ ಸೀದೋನ್ ಪ್ರಾಂತ್ಯದಲ್ಲಿಯೂ ಯೇಸು ಸ್ವಾಮಿ ಈ ವಾಕ್ಯಗಳನ್ನೆಲ್ಲ ಸಾಮ್ಯ ರೂಪವಾಗಿದೆ ಯೇಸು ಸ್ವಾಮಿ ಮಾತನಾಡಿದಾಗ ಕೆಲವು ಟೈಮ್ ಶಿಷ್ಯಂದ್ರಿಗೆ ಇದು ಅರ್ಥ ಆಗ್ತಾ ಇರಲಿಲ್ಲ. ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಕೊಳ್ಬೇಕೆಂಬುದಾಗಿ ಅವರನ್ನು ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಒಂದು ಸ್ಥಳದಲ್ಲಿ ಅವರನ್ನು ನಿಲ್ಲಿಸಿ ನೈಟ್ನಲ್ಲಿ ಮಿಡ್ ನೈಟಲ್ಲಿ ಅವ್ರ ಜೊತೆಗೆ ಪ್ರಶಾಂತವಾದಂಥ ವಾತಾವರಣದಲ್ಲಿ ಅವ್ರ ಮನಸ್ಸನ್ನು, ಅವ್ರಿಗೊಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಓಕೆ, ಇದೇನು ಸ್ವಾಮಿ, ಇದೇನು ಶಿಷ್ಯಂದ್ರೆ ಕೇಳ್ತಾರೆ, ಸ್ವಾಮಿ ಅನೇಕ ವಿಷಯಗಳನ್ನ ಮತ್ತನ್ ಬರೆದ ಸುವಾರ್ತೆ 24ನೇ ಅಧ್ಯಾಯದಿಂದ ಬರಬೇಕಾದ್ರೆ ಅನೇಕ ರಹಸ್ಯಗಳನ್ನ, ಅನೇಕ ಅಂತ್ಯಕಾಲದ ಕುರಿತಾಗಿ ನೀನು ಮಾತನಾಡಿದ್ಯಾ, ಎಂಡ್ ಟೈಮ್ ವಿಷನ್ಸ್, ಅಂತ್ಯಕಾಲದ ಅನೇಕ ದರ್ಶನಗಳು, ಓಕೆ, ಎಂಡ್ ಟೈಮ್ ಇವೆಂಟ್ಸ್, ಅನೇಕ ಘಟನೆಗಳನ್ನ ನೀನು ಮಾತನಾಡಿದೆ. ಕೆಲವು ವಿಷಯಗಳು ನಮ್ಗೆ ಅರ್ಥ ಆಯಿತು, ಕೆಲವು ವಿಷಯಗಳು ನಮ್ಗೆ ಅರ್ಥ ಆಗಲಿಲ್ಲ. ವಾಯ್, ಯಾಕೆ? ನಮಗೆ ಅದನ್ನ ನೀನು ಅರ್ಥ ಮಾಡಿಸು, ನಮಗಿದು ಬೇಕು ಸ್ವಾಮಿ, ನೀನು ನಮಗೆ ಮಾತನಾಡು. ಯೇಸು ಸ್ವಾಮಿ ಅವನ್ನೆಲ್ಲ ಮಾತನಾಡುವಾಗ ನಿಧಾನಕ್ಕೆ ಅವ್ರಿಗೆಲ್ಲ ಅರ್ಥವಾಗುವ ರೀತಿಯಲ್ಲಿ ಅವ್ರಿಗೆ ಹೇಳುವಾಗ ಅವ್ರಿಗೊಂದು ಪ್ರಶ್ನೆ ಏನಿತ್ತಂದ್ರೆ, ಇದು ಯಾವಾಗ ನೆರವೇರುತ್ತೆ? ಅವ್ರದ್ದು ಇನ್ನೊಂದು ಪ್ರಶ್ನೆ, ಇದು ಯಾವಾಗ ನೆರವೇರುತ್ತೆ? ಮತ್ತೆ ಇನ್ನೊಂದು ಕೇಳ್ತಾರೆ, ಅಂತ್ಯಕಾಲಕ್ಕೆ ಸೂಚನೆ ಏನಾಗಿದೆ? ಅಂತ್ಯಕಾಲಕ್ಕೆ ಸೂಚನೆ ಏನಾಗಿದೆ? ನೋಡ್ರಿ, ನಾವು ಕೂಡ ಅಂತ್ಯಕಾಲದಲ್ಲಿ ಬಂದು ನಾವು ನಿಂತ್ಕೊಂಡು ಅಂತ್ಯಕಾಲದ ದೇವರು ಕೊಟ್ಟಂತ ದರ್ಶನಗಳನ್ನ ನಾವು ಮಾತನಾಡ್ತಾ ಇದ್ದೇವೆ. ನನಗೇನು ಹೊಸದು ಯಾವುದು ಪ್ರಕಟಣೆ ಆಗಿಲ್ಲ ರೀ. ಈ ಪ್ರಪಂಚದಲ್ಲಿ ಹೊಸದಾಗಿ ಯಾರಿಗೂ ಪ್ರಕಟಣೆ ಆಗೋದೇ ಇಲ್ಲ ನನಗನ್ಸಿದ ಮಟ್ಟಿಗೆ. ಆದರೆ ಅದರ ವಿವರಣೆಗಳನ್ನು ಅವ್ರು ತಿಳ್ಕೊಬೋದು ಅಷ್ಟೇ, ಬಟ್ ಅದೇ ಹೊಸದಾಗಿ ಯಾವುದು ಪ್ರಕಟಣೆ ಆಗೋದಿಲ್ಲ. ಆಲ್ರೆಡಿ ಯೇಸು ಸ್ವಾಮಿ ನಮಗೆಲ್ಲವನ್ನು ಪ್ರಕಟಿಸಿದ್ದಾನ್ರಿ. ಆಮೇನ್. ಏನ್ ಹೇಳಬೇಕಿತ್ತು ಸತ್ಯವೇದದ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ದೇವರು ಆಲ್ರೆಡಿ ಎಲ್ಲವನ್ನ ದೇವರು ಮಾತನಾಡಿದ್ದಾನೆ. ಆದರೆ ಸೇವಕರಾಗಿರುವಂತ ನಾವು ಆ ವಾಕ್ಯಕ್ಕೆ ಎಕೋ ವಾಯ್ಸ್ ಆಗಿದ್ದೇವೆ ಅಷ್ಟೇ, ಅದರ ಪ್ರತಿಧ್ವನಿ ಆಗಿದ್ದೇವೆ ನಾವು ಅಷ್ಟೇ. ವಾಕ್ಯ ಹೀಗೆ ಹೇಳ್ತಾ ಇತ್ತು, ಈ ಕಾಲಕ್ಕೆ ಇದು ಅನ್ವಯಿಸ್ತದೆ ಎಂಬುದಾಗಿ ಆ ವಾಕ್ಯದ ಎಕೋ ವಾಯ್ಸ್ ಆಗಿ ನಾವಿಲ್ಲಿದ್ದೀವಿ ಅಷ್ಟೇ. ವಾಯ್, ಯಾಕೆ ಅಂತ ನೋಡ್ಬೇಕಾದ್ರೆ ದೇವ್ರು ನಮ್ಮನ್ನೆಲ್ಲರನ್ನು ಆತನು ಮೊದಲನೇದಾಗಿ ಪ್ರೀತಿಸುವ ದೇವರಾಗಿದ್ದಾನೆ. ಎರಡನೇದಾಗಿ ಆ ಪ್ರೀತಿಸುವ ತನ್ನ ಜನರನ್ನ ತನ್ನ ಬಳಿಯಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಅದಕ್ಕೋಸ್ಕರ ಎಲ್ಲಿ ನಾವು ತಪ್ಪಿ ಹೋದೆವೋ ಎಂಬುವ ಭಯ ಸೇವಕರಿಗೂ ಇದೆ, ದೇವ್ರಿಗೂ ಕೂಡ ಇದೆ ರೀ. ಯೇಸು ಸ್ವಾಮಿಗೂ ಕೂಡ ಇದೆ. ನಾವೆಲ್ಲಿ ತಪ್ಪಿ ಹೋಗ್ಬಿಡ್ತೇವೋ ಎಂಬುವ ಹಾಗೆ. ಅದಕ್ಕೋಸ್ಕರ ನಾವು ತಪ್ಪಿ ಹೋಗಬಾರ್ದು, ಕೈ ಬಿಡಲ್ಪಡಬಾರ್ದು. ಉಗ್ರವಾದ ನ್ಯಾಯ ತೀರ್ಪು ಬರುವ ದಿನದಲ್ಲಿ, ಓಕೆ, ದ ಗ್ರೇಟ್ ರಾತ್ ವಿಲ್ ಬಿ ಗೋಯಿಂಗ್ ಟು ಕಮ್. ಅದು ಬರ್ಲಿಕ್ಕಿದೆ, ದೊಡ್ಡ ಉಗ್ರವಾಗಿರುವಂತ ನ್ಯಾಯ ತೀರ್ಪು ಬರ್ಲಿಕ್ಕಿದೆ, ದಂಡನೆ ಬರ್ಲಿಕ್ಕಿದೆ. ಅವುಗಳಿಂದ ತಪ್ಪಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ನಿಂತುಕೊಳ್ಳುವುದಕ್ಕೆ ಯಾವಾಗಲೂ ಸಿದ್ಧರಾಗುವುದಕ್ಕೋಸ್ಕರ ದೇವರು ತಾನು ಪ್ರೀತಿಸಿದ ಜನರಿಗೆ ದೇವರು ಕಾಲ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಪ್ರಕಟಿಸುವವನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ನೋಡ್ರಿ, ಪ್ರಪಂಚಕ್ಕೆ ಯಾವ ದೇಶಕ್ಕೆ ಏನಾದ್ರೂ ಓಕೆ, ಯಾರು ತಲೆ ಕೆಡಿಸ್ಕೊಳೋದಿಲ್ಲ, ನೋಡ್ತಾರೆ, ಸುಮ್ಮನೆ ಇರ್ತಾರೆ. ಇಸ್ರಾಯೇಲ್ ದೇಶಕ್ಕೆ ಏನಾದರೂ ಘಟನೆ ಸಲ್ಲುವಾಗ, ಆ ದೇಶದ ಸುತ್ತಮುತ್ತಲಿರುವಂಥ ವೈರಿಗಳ ವಿಷಯದಲ್ಲಿ ಏನಾದರೂ ಸಲ್ಲುವಾಗ ನಿಜವಾಗಿಯೂ ಕೂಡ ಇಡೀ ಪ್ರಪಂಚ ಟೆನ್ಷನ್ ಆಗ್ತಿದೆ. ಓಕೆ, ಯೂನಿಯನ್ ನೇಷನ್ಸ್, UN ಅಂತ ಹೇಳ್ತಾರೆ, ಯೂನಿಯನ್ ನೇಷನ್ಸ್, ಯುರೋಪಿಯನ್ ನೇಷನ್ಸ್ ಅಥವಾ ಯೂನಿಯನ್ ನೇಷನ್ಸ್ ಟೆನ್ಷನ್ ಆಗ್ತಾರೆ ಅವರು. ಎಸ್, ಈಗ ಆಲ್ರೆಡಿ ಅನೇಕ ಸಂಗತಿಗಳು ನಾವು ಅದನ್ನು ಧ್ಯಾನ ಮಾಡಿದ್ದೇವೆ, ಧ್ಯಾನ ಮಾಡ್ತೀನೂ ಕೂಡ ಇದ್ದೇವೆ. ಅಂತ್ಯಕಾಲಕ್ಕೆ ಅನೇಕ ಸೂಚನೆಗಳು ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಇವತ್ತು ಕೂಡ ಇನ್ನೊಂದು ಸಂಗತಿಗಳನ್ನ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಟುಡೇ ಟಾಪಿಕ್ ಈಸ್ 4 ಕಲರ್ ಹಾರ್ಸಸ್. 4 ಬಣ್ಣದ ಕುದುರೆಗಳು. ಎಷ್ಟು ಬಣ್ಣ ಇದೆ? ಓಕೆ, ಯಾವ್ದಾವ್ದು ಬಣ್ಣ ಇದೆ ಹೇಳ್ರಿ ನೋಡೋಣ.
ಓಕೆ, ಬಿಳಿ ಇದೆ. ನೆಕ್ಸ್ಟ್ ಏನಿದೆ? ಕೆಂಪುದಿದೆ, ಆಮೇಲೆ ಬ್ಲಾಕ್ ಇದೆ, ಆಮೇಲೆ ಗ್ರೀನ್. ದಟ್ ಮೀನ್ಸ್ ಅದು ಪೇಲ್ ಅಂತ ಹೇಳ್ತಾರೆ ಅದಕ್ಕೆ, ಅಂದ್ರೆ ಬೂದಿ ಹಸಿರುದು. ಓಕೆ, ಬೂದಿ ಕಲರ್ದ ಹಸಿರಾಗಿರುವಂತ ಒಂದು ಪೇಲ್ ರೋಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಸೊ ಇದು ಈ ಕಲರ್ಗಳ ಕುರಿತಾಗಿ, ಆ ಕಲರ್ ಇರುವಂತ ಕುದುರೆಗಳ ಕುರಿತಾಗಿ ಕೂಡ ಒಂದು ಸೀಕ್ರೆಟ್ ಕೋಡ್ ಆಗಿ ದೇವರು ಪ್ರಕಟಣೆ ಗ್ರಂಥದಲ್ಲಿ ದೇವರು 6ನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ ದೇವರು ಬರೆದಿದ್ದಾರೆ. ದೇವರು ಅದನ್ನು ಬರೆದು ಅದನ್ನು ತೋರಿಸಿದ್ದಾರೆ. ಇವತ್ತು ನಾವು ಅದನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಕುದುರೆಗಳ ಬಗ್ಗೆ ನಾವು ನೋಡ್ತೀವಿ. ಈ ಕುದುರೆಗಳು ನಾವು ನೋಡ್ಬೇಕಾದ್ರೆ ಇದು ನಮಗೆ ಎಲ್ಲಿ ಸಿಗ್ತೈತೆ ಅಂದ್ರೆ, ದೇವರು 7 ಮುದ್ರೆಗಳನ್ನ ದೇವರು ಹೊಡಿಲಿಕ್ಕಿದ್ದಾನೆ. ಓಕೆ, ಎಷ್ಟು ಮುದ್ರೆ? 7 ಸೀಲ್ಸ್ ಆಫ್ ರೆವಲೇಷನ್. ಪ್ರಕಟಣೆ ಗ್ರಂಥದಲ್ಲಿನ 7 ಮುದ್ರೆಗಳನ್ನು ಹೊಡಿತಾನೆ. ಒಂದೊಂದು ಮುದ್ರೆ ಓಪನ್ ಆಗುವಾಗ, ಒಂದೊಂದು ಮುದ್ರೆಗಳು ಲಾಕ್ ಓಪನ್ ಆಗ್ಬೇಕಾದ್ರೆ ಈ 7 ಸಂಗತಿಗಳು ನೆರವೇರ್ತದೆ. ಅದರ ಮೊದಲ 4 ಮುದ್ರೆಗಳು ಓಪನ್ ಆಗ್ಬೇಕಾದ್ರೆ, ಮೊದಲನೇದಾಗಿ ಬಿಳಿ, ಆಮೇಲೆ ಎರಡನೇದಾಗಿ ರೆಡ್, ಮೂರನೇದಾಗಿ ಬ್ಲಾಕ್, ಅಂಡ್ ಫೋರ್ತ್ ಈಸ್ ಪೇಲ್, ಅಂದ್ರೆ ಹಸಿರು ಬಣ್ಣದ್ದು. ಓಕೆ, ಕುದುರೆ ಬರ್ತದೆ ಎಂಬುದಾಗಿ ನೋಡ್ತೀವಿ. ಅದು ಏನು ಸೂಚನೆ ಆಗಿದೆ ಅಂತ ನೋಡ್ಬೇಕಾದ್ರೆ, ಅದು ಅಂತ್ಯ ಕಾಲದಲ್ಲಿ ನಡೆಯುವಂತ, ಓಕೆ, ಕೊನೆ ಕಾಲದಲ್ಲಿ ನಡೆಯುವಂತ ಆ ಕುದುರೆಗಳು ಮೇಲೆ ಕೂತಿದ್ದಾತರು ಕೂಡ ಬರ್ಲಿಕ್ಕಿದ್ದಾರೆ. ಇಟ್ಸ್ ಡೇಂಜರ್. ಇದಿನ್ನ ನೆರವೇರ್ಲಿಲ್ಲ ರೀ. ಇದು ನೆರವೇರ್ಲಿಕ್ಕೆ ಆಲ್ಮೋಸ್ಟ್ ವಿ ಆರ್ ವೆರಿ ಕ್ಲೋಸ್. ಡಿಯರ್ ಚರ್ಚ್, ಇವತ್ತು ನಾನು ನಿಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ನಾನು ನಿಮ್ಮನ್ನು ಎಲ್ಲರನ್ನೂ ಎಚ್ಚರಿಸ್ತಾ ಇದ್ದೇನೆ. 4 ಕುದುರೆಗಳು ಬರ್ಲಿಕ್ಕಿದೆ. 4 ಬಣ್ಣದ ಕುದುರೆಗಳು ಬರ್ಲಿಕ್ಕಿದೆ. ಪ್ರಪಂಚ ಸಿದ್ಧ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ದೇವರು ತಾನು ಕೊಟ್ಟ ಮಾತನ್ನ ದೇವರು ನೆರವೇರಿಸುವನಾಗಿದ್ದಾನೆ. ನೆರವೇರಿಸ್ಲಿಕ್ಕೆ ನಮ್ಮ ಕರ್ತನು ಯೋಗ್ಯನಾಗಿದ್ದಾನ್ರಿ. ಆತನು ಬಲಿಷ್ಠನಾಗಿದ್ದಾನೆ. ರಕ್ಷಕನಾಗಿ ಅಲ್ಲ, ನ್ಯಾಯಾಧಿಪತಿಯಾಗಿ ಎಲ್ಲವನ್ನ ತನ್ನ ದೃಷ್ಟಿಯಲ್ಲಿ ನ್ಯಾಯವನ್ನ ತೀರಿಸುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ 4 ಕಲರ್ ಎಂಬ ನೋಡ್ಬೇಕಾದ್ರೆ ಅದಕ್ಕೆ ಅರ್ಥನ್ನು ಕೂಡ ದೇವರೇ ಆಲ್ರೆಡಿ ಸತ್ಯವೇದದಲ್ಲಿ ಆಲ್ರೆಡಿ ಇಟ್ಟುಬಿಟ್ಟಿದ್ದಾರೆ. 4 ಕಲರ್ನ ಕುದುರೆಗಳು ಕಾಣ್ತೈತೆ ನಿಮಗೆ? ಎಸ್, ರೆಡಿ ಇದಾವ್ರಿ. ಅವು ಭೂಲೋಕಕ್ಕೆ ಬರ್ಲಿಕ್ಕೆ ರೆಡಿ ಇದೆ. ಸಿಂಬಲೈಸ್ ಆಗಿ ದೇವರು ಅದನ್ನು ಮಾತನಾಡಿದ, ಗುರುತಾಗಿ ದೇವರು ಮಾತನಾಡಿದ್ದಾರೆ. ಅದು ನೆರವೇರುವಂತ ಘಟನೆಗಳು ಸಂಭವಿಸ್ಲಿಕ್ಕಿದೆ. ಬರೀ ಕುದುರೆಗಳು ಅಷ್ಟೇ ಅಲ್ಲ, ದೇವ್ರ ವಾಕ್ಯ ಹೇಳ್ತದೆ, ಆ ಕುದುರೆ ಮೇಲೇನೂ ಸಹ ಓಕೆ ಕೂತಿರುವಂತ ಜನರು ಕೂಡ ಇದ್ದಾರೆ. ಬರೇ ಕುದುರೆಗಳು ಅಷ್ಟೇ ಅಲ್ಲ ರೀ, ಕುದುರೆ ಮೇಲೆ ಕೂತ್ಕೊಂಡಿರೋ ಜನರು ಕೂಡ ಇದ್ದಾರೆ. ಓಕೆ, ಫಸ್ಟ್ ನಾವು ಅದ್ರಲ್ಲಿ ನೋಡ್ಕೊಳ್ಳೋಣ, ಯಾಕೆ ಆ 4 ಕಲರ್ ಇದೆ. ಓಕೆ, ಮೊದಲನೇ ಕಲರ್ ಯಾವುದು? ವೈಟ್, ಬಿಳಿ. ಓಕೆ, ಅದು ನಾವು ಹೇಳ್ತೀವಿ ಬಿಳಿ ಏನಕ್ಕೆ ಸೂಚನೆ? ಪರಿಶುದ್ಧತೆಗೆ ಸೂಚನೆ, ನೀತಿಗೆ ಸೂಚನೆ, ದೇವರಿಗೆ ಸೂಚನೆ ಎಂಬುದಾಗಿ ನಾವು ಮಾತನಾಡ್ತೀವಿ. ರೈಟ್, ಕರೆಕ್ಟ್. ಅಟ್ ದ ಸೇಮ್ ಟೈಮ್ ಅದೇ ಟ್ರಿಕ್ಸ್ ನ ಯೂಸ್ ಮಾಡಿಕೊಂಡು ಅಂತ್ಯಕ್ರಿಸ್ತನು ಅಥವಾ ಪಿಶಾಚಿಯು ಅಥವಾ ಸೈತಾನನ್ನು ಕೂಡ, ಓಕೆ, ಆಂಟಿ ಕ್ರೈಸ್ಟ್, ಓಕೆ, ಅಥವಾ ಫಾಲ್ಸ್ ಕ್ರೈಸ್ಟ್, ಸುಳ್ಳು ಕ್ರಿಸ್ತನು, ಅವನು ಅದೇ ಕಲರ್ನ ಯೂಸ್ ಮಾಡಿ ಜನರಿಗೆ ಮೋಸ ಮಾಡುವವನಾಗಿದ್ದಾನೆ. ದೇ ವೆರಿ ಫಾಸ್ಟ್. ಓಕೆ, ನೆಕ್ಸ್ಟ್ ಎರಡನೇದು ಕೆಂಪುದು ನೋಡ್ಬೇಕಾದ್ರೆ ಅದು ಒಂದು ಉಗ್ರವಾಗಿರುವಂತ ರಕ್ತಪಾತವನ್ನ ಅದು ಸೂಚಿಸುವಂತದ್ದಾಗಿದೆ. ಆಮೇಲೆ ಕರಿದೆಂಬ ನೋಡ್ಬೇಕಾದ್ರೆ ಬ್ಲಾಕ್ ಎಂಬ ಫೆಮೈನ್, ಅಥವಾ ಅದು ಒಂದು ಬರಗಾಲಕ್ಕೆ ಅದು ಸೂಚನೆ ಅಂತದಾಗಿದೆ. ಭಯಂಕರವಾದ ಬರಗಾಲಕ್ಕೆ ಬರುವಂತದ್ದಾಗಿದೆ. ಓಕೆ, ನೆಕ್ಸ್ಟ್ ಆಮೇಲೆ ಪೇಲ್ ಅಂತ ಹೇಳ್ಬೇಕಾದ್ರೆ ದಟ್ಸ್ ಅ ಡೆತ್, ಅದು ಮರಣವನ್ನ ಸೂಚಿಸುವಂತದ್ದಾಗಿದೆ. ನೋಡ್ರಿ, 4 ಕಲರಿಂದ ಮೊದಲನೇದಾಗಿ ಹೇಳ್ತೀನಿ, ಒಬ್ಬ ಮನುಷ್ಯನು ದೇವರ ಸನ್ನಿಧಾನದಿಂದ ತಪ್ಪು ಹೋಗ್ಲಿಕ್ಕೆ ಮೊದಲನೇದಾಗ ಅವನು ವಂಚಿಸಲ್ಪಡ್ತಾನೆ. ಎರಡನೇದು, ಅವನ ಲೈಫ್ ರಕ್ತಾಪರಾಧಕ್ಕೆ ಗುರಿ ಆಗ್ತದೆ. ಆಮೇಲೆ ಅವನು ಭಯಂಕರವಾದಂಥ ಆತ್ಮಿಕವಾದಂಥ, ಶಾರೀರಿಕವಾದ, ಮಾನಸಿಕವಾದಂಥ ಕಡು ಬಡತನಕ್ಕೆ ಅಥವಾ ಒಂದು ಭಯಂಕರವಾದ ಭೀಕರ ಬರಗಾಲಕ್ಕೆ ಅವನು ಒಳಗಾಗ್ತಾನೆ. ನಂತರ ಅವನಿಗೆ ಮರಣ ಬರುವಂಥದ್ದಾಗಿರ್ತದೆ. ಫಸ್ಟ್ ಮರಣ ಬರೋದಿಲ್ರಿ, ಮರಣ ಬರೋದಕ್ಕಿಂತ ಮುಂಚೆ ವಂಚಿಸಲ್ಪಡ್ತಾನೆ. ಇವತ್ತು ಸೈತಾನನು ಪ್ರತಿ ಕ್ಷೇತ್ರದಲ್ಲಿ ಜನರನ್ನು ಇವತ್ತು ವಂಚಿಸ್ತಾ ಇದ್ದಾನೆ. ವಂಚನೆ ಅನ್ನೋದು ಇವತ್ತು ನಮ್ಮ ಕೈಗೆ ಎಟುಕುವ ರೀತಿಯಲ್ಲಿ ಇವತ್ತು ವಂಚನೆಗಳು ನಮ್ಮ ಮಧ್ಯದಲ್ಲಿದೆ. ಆತ್ಮಿಕವಾದಂಥ ಅನೇಕ ವಂಚನೆಗಳು ದೇವರ ಸಭೆಯಲ್ಲಿ ಕೂಡ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕ್ರೂಸೈಡ್ಗಳಲ್ಲಿ ವಂಚನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಆಡಂಬರದ ಸಭೆಗಳಲ್ಲಿ ಇವತ್ತು ನಾವು ವಂಚನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸೇವಕರು ಇವತ್ತು ವಂಚಿಸ್ತಾ ಇದ್ದಾರೆ, ವಿಶ್ವಾಸಿಗಳು ವಂಚಿಸ್ತಾ ಇದ್ದಾರೆ. ಓಕೆ, ಸಭಾ ನಾಯಕರು ವಂಚಿಸ್ತಾ ಇದ್ದಾರೆ, ಸಭಾ ವಿಶ್ವಾಸಿಗಳು, ಸ್ತ್ರೀಯರು ವಂಚಿಸ್ತಾ ಇದ್ದಾರೆ. ವೈಟ್
ಅದು ಕ್ರಿಸ್ತನ್ ಅಲ್ಲ ರೀ, ಅದು ಕ್ರಿಸ್ತ ವಿರೋಧಿ. ಅವನು ವಂಚನೆ ಉಳ್ಳ ಆ ಕುದುರೆ ಮೇಲೆ ಕೂತಿದ್ದ ಆತನು ಒಬ್ಬ ವಂಚಕನಾಗಿದ್ದಾನ್ರಿ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಈ 4 ಕಲರ್ ಬಗ್ಗೆ ನಾವು ಧ್ಯಾನ ಮಾಡೋದಾಗಿದ್ರೆ, ಈ 4 ಕಲರ್ನೇ ಇಟ್ಕೊಂಡು ಇಸ್ರಾಯೇಲ್ ದೇಶದ ಸುತ್ತ ಅನೇಕ ದೇಶಗಳು ನಾವು ನೋಡ್ತಾ ಇದ್ದೇವೆ. ಓಕೆ, ಅನೇಕ ದೇಶಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಇಸ್ರಾಯೇಲ್ನ ಸುತ್ತ ಅನೇಕ ಕಲರ್ಗಳನ್ನ ಈಗ ನಾವು ನೋಡ್ಬೇಕಾದ್ರೆ, ಆ 4 ಕಲರು ಅದೇ ಇಸ್ರಾಯೇಲರಿಗೆ ಬದ್ಧ ಶತ್ರುವಾಗಿರುವಂತ ಪ್ಯಾಲಿಸ್ಟೈನ್ ನಾವು ನೋಡ್ತಾ ಇದ್ದೇವೆ. ಪ್ಯಾಲಿಸ್ಟೈನ್ನ ಬಾವುಟ ಯಾವ್ದು ಹೇಳ್ರಿ? ಅಲ್ಲಿದೆ ನೋಡ್ರಿ. ಎಷ್ಟು ಕಲರ್ ಇದೆ? ಎಷ್ಟು ಕಲರ್ ಇದೆ? 4 ಕಲರ್ ಇದೆ. ಇಸ್ರಾಯೇಲ್ ದೇಶ ಸಮಾಧಾನದ ದೇಶ, ದೇವರ ದೇಶ, ಕರ್ತನ ವಾಸಿಸುವ ದೇಶ. ಓಕೆ, ಯೆರೂಸಲೇಮ್ ಇರುವಂತ ದೇಶ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ದೇಶ. ಇಸ್ರಾಯೇಲರು 430 ವರ್ಷ ಓಕೆ ಅರಣ್ಯ ಪ್ರಯಾಣದಲ್ಲಿ ಅದನ್ನು ಬಂದು 40 ವರ್ಷ ಅಡವಿಯಲ್ಲಿ ತಿರುಗಿ 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 ವಾಗ್ದಾನವಾಗಿ ಸ್ವಂತವಾಗಿ ಮಾಡಿಕೊಂಡ ದೇಶ. ಯೆಹೋಶುವನು ಕತ್ತಿಯಿಂದ 32 ಕಾನಾನ್ಯ ರಾಜರನ್ನ ಸೋಲಿಸಿ ಗೆದ್ದುಕೊಂಡಂತ ದೇಶ. ಇಸ್ರಾಯೇಲರ 3 ಅರಸುಗಳು, ಸೌಲನು, ದಾವೀದನು, ಸಾಲಮೋನನು ಆಳಿದಂತ ದೇಶ. ದೇವರ ಮಂಜೂಷ ಇದ್ದಂತ ದೇಶ. ದೇವಾಲಯ ಕಟ್ಟಲ್ಪಟ್ಟಂತ ದೇಶ. ಇಸ್ರಾಯೇಲರಿಗೆ ವಾಗ್ದಾನವಾಗಿ ಕೊಡಲ್ಪಟ್ಟಂತ ದೇಶ. ಭೂಲೋಕದಲ್ಲಿ ಪರಲೋಕದಲ್ಲಿ ಹೆಸರುಳ್ಳ ಒಂದೇ ಒಂದು ಹೆಸರು, ಜೆರೂಸಲೇಮ್. ಯೆರೂಸಲೇಮ್ ಇರುವ ದೇಶ. ಆ ದೇಶಕ್ಕೆ ಸುತ್ತಲೂ ವೈರಿಗಳೇ ತುಂಬಿದ್ದಾರೆ. ಇಸ್ರಾಯೇಲ್ ದೇಶಕ್ಕೆ ಸುತ್ತ ಜನ ವೈರಿ ತುಂಬಿದ್ದಾರೆ. ಒಂದ್ ಸೈಡ್ ನಲ್ಲಿ ಈಜಿಪ್ಟ್ ಇದೆ, ಮುಸ್ಲಿಂ ಕಂಟ್ರಿ. ಈ ಕಡೆ ನೋಡ್ತೇವೆ ಜೋರ್ಡಾನ್, ಆ ಕಡೆ ನೋಡ್ತೇವೆ ಪ್ಯಾಲಿಸ್ಟೈನ್, ಮೇಲೆ ಲೆಬನಾನ್, ಈ ಕಡೆ ಸಿರಿಯಾ. ಓಕೆ, ನೋಡ್ರಿ, 4 ಆ ಕುದುರೆಗಳಿಗೆ ಸೂಚಿಸುವಂತ 4 ಕಲರ್ ಸೂಚಿಸುವಂತ 4 ಬಣ್ಣದ ಇಸ್ರಾಯೇಲ್ನ ಸುತ್ತ ಇರುವಂತ ವೈರಿಗಳ ಒಂದು ಆ ಬಾವುಟಗಳು, ಅದೇ ಚಿಹ್ನೆ ಅದೇ ಆಗಿದೆ ರೀ. ನೋಡ್ರಿ, ಜೋರ್ಡಾನ್ದು ಅದೇ, ಸುಡಾನ್ ಅದೇ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದೇ, ಪ್ಯಾಲಿಸ್ಟೈನ್ ಅದೇ, ಕುವೈತ್ ಅದೇ, ಲಿಬಿಯಾ ಅದರಲ್ಲೂ 4 ಕಲರ್ ಇದೆ, ಅಫ್ಘಾನಿಸ್ತಾನ್ ಅದರಲ್ಲೂ 4 ಕಲರ್, ಸಿರಿಯಾ ಅದ್ರಾಗೂ 4 ಕಲರ್ ಇದೆ, ಇರಾಕ್ ಅದರಲ್ಲೂ 4 ಕಲರ್ ಇದೆ. ಓ, ಅದು ಒಂದೇ ಅಲ್ಲ ರೀ, ಇಸ್ರಾಯೇಲ್ ಸುತ್ತ ಇರುವಂತ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ದೇಶಕ್ಕೆ ಆ ಕಲರ್ಗಳಿದೆ ನೋಡ್ರಿ. ಲುಕ್ ಅಟ್ ದಿಸ್. ಆ 4 ಕುದುರೆಗಳ ಬಣ್ಣ ಇರುವಂತ ಅದೇ ಫ್ಲಾಗ್ ಅನ್ನ ಎಷ್ಟು ದೇಶದವರು ಹಾಕೊಂಡಿದ್ದಾರೆ. ಮುಂದೆ ಒಂದು ದಿನ ದೇವರಿಗೂ ಭೂಲೋಕದ ಗೋಗ್ ಮಾಗೋಗ್ ಜನರಿಗೂ ಯುದ್ಧ ಆಗುವಾಗ ಈ ಬಾವುಟ ಇರುವಂತಹ ಜನರೆಲ್ಲರೂ ದೇವರಿಗೆ ವಿರುದ್ಧವಾಗಿ ಎದ್ದು ಬರ್ತಾರೆ. ದಟ್ ಮೀನ್ಸ್ ಮುಂದೆ ಒಂದು ದಿನ ಭಯಂಕರವಾದಂತ 3ನೇ ಮಹಾಯುದ್ಧ ಸಂಭವಿಸ್ಲಿಕ್ಕಿದೆ. ದೇವರ ಸಭೆ ಅದರ ಮಧ್ಯದಲ್ಲಿ ಎತ್ತಲ್ಪಡ್ತದೆ. ದೇವರ ಸಭೆ ಎತ್ತಲ್ಪಟ್ಟು ನಾವು ಸ್ವಾಮಿ ಬರುವಾಗ ನಾವು ದೇವರ ರಾಜ್ಯದಲ್ಲಿ ನಾವು ಇರ್ತೇವೆ. ಭೂಲೋಕಕ್ಕೆ 7 years 7 ವರ್ಷ ಭಯಂಕರವಾದಂಥ ಉಪದ್ರವ ಕಾಲ ಪ್ರಾರಂಭವಾಗ್ಲಿಕ್ಕಿದೆ. ಎಷ್ಟು ಜನ ಉಪದ್ರವ ಕಾಲ ನೋಡ್ಬೇಕಂತ ಬಯಸ್ತೀರಿ? ನೋ, ಒಬ್ಬರು ಕೂಡ ಕೈ ಬಿಡಲ್ಪಡಬಾರ್ದು ರೀ, ಒಬ್ಬರು ಕೂಡ ಕೈ ಬಿಡಲ್ಪಡಬಾರ್ದು. ಇವೆಲ್ಲ ಸಿಂಬಾಲಿಸಕ್ ಆಗಿ ಇವತ್ತು ನಮ್ಮ ಮಧ್ಯದಲ್ಲೇ ನಾವು ಇದನ್ನು ನೋಡ್ತಾ ಇದ್ದೇವೆ. ನಮ್ಮ ಕಣ್ಮುಂದೆ ನಾವು ಇದನ್ನೆಲ್ಲ ನೋಡ್ತಾ ಇದ್ದೇವೆ. We are the last generation. We don't know when our Lord Jesus will going to come. ಯಾವತ್ತು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾನೋ ಗೊತ್ತಿಲ್ಲ. ನನಗಾಗಲೇ ಸಾಕಷ್ಟು ತುತ್ತೂರಿಗಳ ಬಗ್ಗೆ ನಾನು ಮಾತನಾಡಿದ್ದೇನೆ. ಆತನ ಬರೋಣದ ಕುರಿತಾಗಿ ನಾನು ಮಾತನಾಡಿದ್ದೇನೆ. ಸಭೆ ಎತ್ತಲ್ಪಡುವುದಕ್ಕಾಗಿ ನಾನು ಮಾತನಾಡಿದ್ದೇನೆ. ಬೀಜದ ಕುರಿತಾಗಿ, ಫಲಗಳ ಕುರಿತಾಗಿ, ಬೇರುಗಳ ಕುರಿತಾಗಿ ಅನೇಕ ವಿಷಯಗಳನ್ನು ನಿಮ್ಮ ಸನ್ನಿಧಾನದಲ್ಲಿ ಹಂಚಿಕೊಂಡಿದ್ದೇನೆ. ಇವತ್ತು ನಮ್ಮನ್ನು ಎಚ್ಚರಿಸಲಿಕ್ಕೆ ಇನ್ನೊಂದು ನಮ್ಮ ಕಣ್ಣು ಮುಂದೆ ಇರುವಂತ ದೇಶಗಳ ಕುರಿತಾಗಿ ನಾನು ಮಾತನಾಡ್ತಿದ್ದೇನೆ. ಇವತ್ತು ಈ ಕಲರ್ ಇರುವಂತ ಜನರು ಎಷ್ಟು ಫರೋಷಿಯಸ್ ಆಗೋರು ಇದ್ದಾರೆ. ಆ ಕಲರ್ ಅನ್ನ ಹೊಂದಿರುವಂತ ಜನರು ಕ್ರಿಸ್ತ ವಿರೋಧಿಗೆ ಸಹಾಯ ಮಾಡುವುದಕ್ಕೋಸ್ಕರ ಆ ದೇಶಗಳ ಜನರು ದೇವರ ಸಭೆಗೆ, ಕ್ರಿಸ್ತನ ಬರೋಣಕ್ಕೆ, ದೇವರ ರಾಜ್ಯಕ್ಕೆ ವಿರೋಧವಾಗಿ ಎದ್ದು ನಿಲ್ಲುವಂತ ಜನರು ಅವರು ಇವತ್ತು ಒಂದು ಸೈನ್ಯವಾಗಿ ಅವರು ರೆಡಿ ಆಗ್ತಾ ಇದ್ದಾರೆ. ಅದನ್ನ ಹಿಡ್ಕೊಂಡು ತಮ್ಮ ಸ್ಥಾನವನ್ನ, ತಮ್ಮ ರಾಜ್ಯವನ್ನ ಸ್ಥಾಪಿಸಬೇಕೆಂಬುದಾಗಿ ಹೋರಾಡ್ತಾ ಇದ್ದಾರೆ. ಅವ್ರು ಏನೇ ರಾಜ್ಯವನ್ನು ಅವರು ಸ್ಥಾಪಿಸಿದ್ರು ಕೂಡ ದೇವರ ರಾಜ್ಯ ಕದಲಿಸಲಿಕ್ಕೆ ಸಾಧ್ಯನೇ ಇಲ್ಲ ರೀ. ದೇವರ ರಾಜ್ಯ ದೇವರ ರಾಜ್ಯನೇ. ಹಲ್ಲೆಲೂಯಾ. ಮುಂದೆ ಈ ಭಯಂಕರವಾಗಿರುವಂತ ಒಂದು ಯುದ್ಧ ನಡೀಲಿಕ್ಕಿದೆ.
ಭಯಂಕರವಾದಂಥ ಯುದ್ಧ ನಡೀಲಿಕ್ಕಿದೆ ರೀ. ದೇವ್ರಿಗೆ ಸ್ತೋತ್ರ. ಆ ಸಮಯದಲ್ಲಿ ನಾವು ಯಾರು ನಾವು ಇರಬಾರ್ದು. ಒಂದು ಆಮೇಲೆ ಹೇಳ್ರಿ ಎಲ್ಲರಡೆ, ನಾನು ಇರುವುದಿಲ್ಲ. ಹೇಳ್ರಿ ಜೋರಾಗಿ, ನಾನು ಇರುವುದಿಲ್ಲ, ನಾನು ನೋಡುವುದಿಲ್ಲ, ನಾನು ಎತ್ತಲ್ಪಡ್ತೇನೆ, ಸಮಾಧಾನದ ರಾಜ್ಯದಲ್ಲಿ ನಾನು ಇರ್ತೇನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಲುಕ್ ಅಟ್ ದಿಸ್. ಓಕೆ, ಈ ಇಲ್ಯುಮಿನಾಟಿ ಆರ್ಗನೈಸೇಷನ್ ಅಂತಂದೇಳಿ ಒಂದು ಆರ್ಗನೈಸೇಷನ್ ಇದೆ. ದ ಸೀಕ್ರೆಟ್, ಓಕೆ, ಇಸ್ ಅ ವೆರಿ ಸೀಕ್ರೆಟ್ ಆಗಿರುವಂತ ಒಂದು ಆರ್ಗನೈಸೇಷನ್ ಇದೆ, ಒಂದು ಸಂಸ್ಥೆ ಇದೆ ರೀ. ದೇ ಆರ್ ದ ಡಿಸೈಡಿಂಗ್ ಫ್ಯಾಕ್ಟರ್ಸ್. ಪ್ರಪಂಚದಲ್ಲಿ ಏನು ನಡಿಬೇಕು, ಆ ಸೀಕ್ರೆಟ್ ಇಲ್ಯುಮಿನಾಟಿ ಆರ್ಗನೈಸೇಷನ್ದು ಹೆಡ್ ಈ ದೆವ್ವ. ಆ ಲೇಡಿ ಇದ್ದಾಳಲ್ಲ, ಅವಳು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು, ಬೇಕಾದ್ರೆ ನೀವು ಇಂಟರ್ನೆಟ್ಟಲ್ಲಿ ಅವಳ ಬಗ್ಗೆ ನೀವು ಸರ್ಚ್ ಮಾಡ್ರಿ, ಇಲ್ಯುಮಿನಾಟಿ ಇದು. ಅವಳಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಗೊತ್ತಾ? ಎಷ್ಟು ಜನರ ಫಾಲೋವರ್ಸ್ ಇದ್ದಾರೆ. ಅವಳಿಗೆ ಬರೀ ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ಪ್ರೊಟೆಕ್ಷನ್ ಇರ್ತದೆ ಅವಳಿಗೆ. ಓಕೆ, ಅವಳು ಯಾವಾಗಲೂ ಇದೇ ಥರ ಬರ್ತಾಳೆ. ಅವಳು ನೋಡ್ಲಿಕ್ಕೆ ಏನು ಸಿಂಬಲೈಸ್ ಮಾಡ್ತಾ ಇದ್ದಾಳೆ ಗೊತ್ತಾ? ಅವಳು ಪಿಶಾಚಿಯನ್ನು ಸಿಂಬಲೈಸ್ ಮಾಡ್ತಾ ಇದ್ದಾಳೆ, ದೆವ್ವವನ್ನು ಸಿಂಬಲೈಸ್ ಮಾಡ್ತಾ ಇದ್ದಾಳೆ, ಅಂತ್ಯಕ್ರಿಸ್ತನಿಗೆ ಸಿಂಬಲೈಸ್ ಮಾಡ್ತಾ ಇದ್ದಾಳೆ. ಅದು ಗುರುತಾಗಿ ಅವಳಿದ್ದಾಳೆ. ಅವಳು ಕೊಳ್ಳಲ್ಲಿ ಏನಿದೆ? ಅವಳು ಮೊಬೈಲ್ ಇದೆ. ಏನು ಹಾಕೊಂಡಿದ್ದಾಳೆ ಅವಳು ಮೊಬೈಲ್ಗೆ? ಯಾವ ಕಲರ್ ಹಾಕೊಂಡಿದ್ದಾಳೆ? ಎಸ್, 4 ಕಲರ್ಸ್ ಇರುವಂತ ಅವಳ ಫಾಲೋವರ್ಸ್ ಎಷ್ಟು ಜನರು ಇದ್ದಾರೆ ಗೊತ್ತಾ? ಇಷ್ಟು ಹುಚ್ಚೆದ್ದಿದ್ದಾರೆ ಆ ಜನರಿಗೆ. ಎಲ್ಲೋ ಒಂದ್ ಹತ್ರ ಇಸ್ರಾಯೇಲ್ ಫ್ಲಾಗ್ ಅನ್ನೋದು ಒಂದು ಬಿಟ್ರೆ, ಪ್ರೈಸ್ ಎಲ್ಲೋ, ದೇವ್ ಜನರೇ ಸಿದ್ಧರಾಗ್ರಿ. ಒಂದ್ ಕಡೆ ಈ ಜನರು ಸಿದ್ಧರಾಗ್ತಾ ಇದ್ದಾರೆ ಮುಂದಿನ ಯುದ್ಧಕ್ಕೆ, ಭಯಂಕರವಾಗಿರುವಂತ ಸಂಗತಿಗೆ. ಒಂದು ಸಂತತಿ, ಒಂದು ಜನರು, ಅನೇಕ ದೇಶಗಳು ಎದ್ದೇಳ್ತಾ ಇದ್ದಾರೆ. ಈಗಾಗಲೇ ಯುರೋಪಿಯನ್ ನೇಷನ್ ಅಲ್ಲಿ ಇರುವಂತ ಅನೇಕ ರಾಷ್ಟ್ರಗಳೆಲ್ಲ ಇಸ್ರಾಯೇಲ್ಗೆ ವಿರೋಧವಾಗಿ ಇವತ್ತು ಎದ್ದೇಳ್ತಾ ಇದ್ದಾರೆ. ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಓಟ್ ಹಾಕಿದ್ದಾರೆ ಅವರು. ಮೊನ್ನೆ ಯುರೋಪಿಯನ್ ನೇಷನ್ ಅಲ್ಲಿ ಬೆಂಜಮಿನ್ ನ್ಯಾತನ್ಯಾಹು ಅದರ ಪ್ರೆಸಿಡೆಂಟ್, ಅವ್ರು ಬಂದು ಮಾತಾಡ್ಲಿಕ್ಕೆ ನಿಂತ್ಕೊಂಡ್ರೆ ಎಲ್ಲ ಜನ ಎದ್ದೋಗ್ಬಿಟ್ರು. ಅವರು ಅನೇಕ ಜನರು ಎದ್ದೋಗ್ಬಿಟ್ರು. ನಾನು ಅದನ್ನ ನೋಡ್ತಾ ಇದ್ದೆ, ಮೊನ್ನೆ ರೀಸೆಂಟ್ ಆಗಿ ನಡೆದಿದ್ದ ಘಟನೆ. ಯುರೋಪಿಯನ್ ನೇಷನ್ದು ಒಂದು ಮೀಟಿಂಗ್ ನಡೀತಿದೆ. ಆ ಮೀಟಿಂಗ್ ನಲ್ಲಿ ಬೆಂಜಮಿನ್ ನ್ಯಾತನ್ಯಾಹು ಎದ್ದು ನಿಂತ್ಕೊಂಡು ಅವರು ಭಾಷಣ ಮಾಡ್ಲಿಕ್ಕೆ ಬಂದಿದ ತಕ್ಷಣ ಎಲ್ಲ ಎದ್ದೋದರ ಯಾರು ಗೊತ್ತಾ? ಎಲ್ಲ ಈ ಬೌಟದ ಸಿಂಬಲ್ ಇರುವಂತವ್ರೆ, ಆ 4 ಕಲರ್ ರೆಪ್ರೆಸೆಂಟ್ ಮಾಡುವಂತವ್ರೆ ಎಲ್ಲರೂ ಎದ್ದೋಗ್ಬಿಟ್ರು. ದೇ ಡೋಂಟ್ ವಾಂಟ್ ಪೀಸ್. ಅವ್ರಿಗೆ ಸಮಾಧಾನ ಬೇಕಿಲ್ಲ. ಅವ್ರಿಗೆ ಬೇಕಾಗಿರೋದು ಯುದ್ಧ. ಆ ಜನರಿಗೆ ಬೇಕಾಗಿರುವಂಥದ್ದು ರಕ್ತಾಪರಾಧ, ರಕ್ತದ ಹೊಳೆನೇ ಹರಿಸ್ಲಿಕ್ಕಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅನೇಕ ದೇಶಗಳು ಬಿಲಿಯನ್ ಗಂಟ್ಲೆ ಹಣ ಖರ್ಚು ಮಾಡ್ತಿರೋದು ಏನು ಗೊತ್ತಾ? $1 ಬಿಲಿಯನ್ ಗಂಟ್ಲೆ ಖರ್ಚು ಮಾಡ್ತಿರೋದು ಒಂದೇ ಒಂದು ಉದ್ದೇಶ, ಜನರನ್ನು ಕೊಲ್ಲುವುದಕ್ಕೋಸ್ಕರ. ಎಂತೆಂಥ ಮಿಸೈಲ್ಗಳನ್ನು ಕಂಡುಹಿಡಬೇಕು, ಎಂತೆಂಥ ರಾಕೆಟ್ಗಳನ್ನು ಕಂಡುಹಿಡಬೇಕು, ಎಂತೆಂಥ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಕಂಡುಹಿಡಬೇಕು. ಹೆಂಗಿದೆ ಗೊತ್ತಾ? F1, F2, F3, F-15, F-14 ಬಾಂಬರ್ಸ್, ಬಾಂಬರ್ ಪ್ಲೇನ್ಸ್, B-12, B-13, B-14, B-35, ಇವೆಲ್ಲ ಬಾಂಬರ್ ಪ್ಲೇನ್ಗಳ್ರಿ. ಇವೆಲ್ಲ ಒಂದ್ ಸೀದಾ ಬಂದು ಹಾಕಿದ್ರೆ ಸುಮ್ಮನೆ ಹಿಂಗೆ ಹೋಗ್ತೈತೆ ಅಷ್ಟೇ. ಒಂದ್ 4 ಬಾಂಬ್ ಹೋಗೋದ್ ಬಿಟ್ರೆ ಮುಗದೆ ಹೋಯ್ತ್ರಿ ನಮ್ ಕತೆ. ಬಾಂಬ್ ಬಿದ್ದು ಜನ ಸಾಯ್ತಾರೆ, ಅದ್ರ ರೇಡಿಯೇಷನ್ ಇಂದ ಅನೇಕ ಜನ ಸಾಯ್ತಾರೆ, ಅನೇಕರು ಹುಚ್ಚರಾಗ್ತಾರೆ, ಅನೇಕರಿಗೆ ಲಕ್ವ ಹೊಡಿತಿದೆ, ಪಾರ್ಸಿ ಹೊಡಿತಿದೆ, ಪ್ಯಾರಲೈಸ್ಡ್ ಆಗ್ತಾರೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಡಸ್ಟ್ ಎದ್ದೇಳ್ತದೆ. ಡಸ್ಟ್ ಕಿಲೋಮೀಟರ್ ಗಂಟ್ಲೆ ಅದು ಟ್ರಾವೆಲ್ ಮಾಡ್ತಿದೆ ಡಸ್ಟ್. ಮುಂದಿನ ಎಲ್ಲ ದಿನಮಾನಗಳು ಇವತ್ತು ನಾವೇನು ಅನ್ಕೊಂಡಿದ್ದೇವೆ ಇಷ್ಟು ಚಂದ ಇದೆ ಅಲ್ಲ ಅಂತ ಹೇಳಿ, ನೋ, ವಿ ಕೆನಾಟ್ ಎಕ್ಸ್ಪೆಕ್ಟ್. ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಈ ಘಟನೆಗಳು ನಮ್ಮ ಕಣ್ಣು ಮುಂದೆ ಅದು ನಡೀತಾ ಇದೆ. ನಾವು ಎಚ್ಚೆತ್ಕೊಳ್ಳೋಣ ರೀ. ಒಂದು ಆರ್ಗನೈಸೇಷನ್ ಜನರು ದೇವರ ರಾಜ್ಯಕ್ಕೆ, ದೇವರಿಗೆ ವಿರೋಧವಾಗಿ ಒಂದು ಸಂಘಟನೆಯಾಗಿ ಅವರು ಒಟ್ಟಾಗಿ ಅವರು ಸೇರ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿಯೂ ಕೂಡ, ಆ ಜನರು ಸೇರುವ ಮಧ್ಯದಲ್ಲಿ ಕೂಡ ದೇವರು ತನ್ನ ಜನರನ್ನು ಕೂಡ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲರೂ ಒಂದ್ಸರಿ ಬಲಗೈನ ಮೇಲೆ ಕೆತ್ತಿ, ದೇವ್ರು ನನ್ನನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಆಮೆನ್. ಯೇಸು ಸ್ವಾಮಿ ಕಲಿಸ್ಕೊಟ್ಟ ಒಂದು ಅದ್ಭುತವಾದಂಥ ಒಂದು ಪ್ರಾರ್ಥನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡೆ, ನಿನ್ನ ರಾಜ್ಯವು ಬರಲಿ. ಆಮೆನ್.
ಯಾಕಂದ್ರೆ ಆ ರಾಜ್ಯಕ್ಕೆ ಆತನು ಅಧಿಪತಿ ಆಗಿದ್ದಾನೆ, ಭೂಲೋಕಕ್ಕೆ ಆತನು ಅಧಿಪತಿ ಆಗಿದ್ದಾನೆ. ಒಂದು ಕಡೆ ನೋಹನು ನಾವೇನ ಕಟ್ಟಿ ತಿರ್ಸ್ತಾ ಇದ್ದಾನೆ, ಇನ್ನೊಂದು ಕಡೆ ನಾಶನಕ್ಕೆ ಜನರು ಸಿದ್ಧರಾಗ್ತಾ ಇದ್ದಾರೆ. ಯಾವ ಸೈಡ್ ನೀನು ನಿಲ್ತೀಯೋ ನೀನು ಡಿಸೈಡ್ ಮಾಡು. ಇನ್ನು ತಿಂದು ಕುಡಿದು ಡ್ಯಾನ್ಸ್ ಮಾಡಿ, ಓಕೆ, ಎಲ್ಲೋ ಒಂದ್ ಹತ್ರ ಅನ್ಸಲ್ವಾ ನಾವು ಪವಿತ್ರಾತ್ಮನ ದುಃಖ ಪಡಿಸ್ತಾ ಇದ್ದೀವಿ ಅಂತ? ಎಲ್ಲೋ ಒಂದ್ ಹತ್ರ ಅನಿಸ್ತಿಲ್ಲ ನನ್ನ ಆತ್ಮಕ್ಕೆ ನಾನು ಇದನ್ನ ಹಾನಿ ಮಾಡ್ಕೊಳ್ತಾ ಇದ್ದೀನಿ ನಾನಂತ? ಲೋಕದ ಜೊತೆ ಜೀವಿಸ್ಬೇಡ್ರಿ. ಸ್ಪಿರಿಚುವಲ್ ಕ್ಯಾನ್ಸರ್ ಬರ್ತಿದೆ, ಆತ್ಮಿಕವಾದಂತ ಕ್ಯಾನ್ಸರ್. ಅದು ನಿಧಾನಕ್ಕೆ ಕೊಲ್ತದದು. ಹೇಳ್ತಿದ್ದದು ನನ್ನನ್ನ, ನೋಡು, ತಿನ್ನು, ಕುಡಿ, ಕುಣಿ. ಪ್ಲೀಸ್, ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ವಿ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ದೇವರ ಸನ್ನಿಧಾನದಲ್ಲಿ ಬಹಳ ಪ್ರಾಮುಖ್ಯವಾದ ಜನರಾಗಿದ್ದೇವ್ರಿ. ನಾವು ಈ ದೇಶದವರು ಅಲ್ಲಿವೇ ಅಲ್ಲ ನಾವು. ನೀವು ಅದನ್ನು ಮಾಡ್ಲಿಕ್ಕೆ ಸತ್ತೋಗಿದ್ದೀರಿ. ನೀವು ತೀಕ್ಷ್ಣ ಸ್ಥಾನ ತೆಗೆದುಕೊಂಡು ಅದೇ ಸಮಯದಲ್ಲಿ ನಿಮ್ಮ ಒಳಗಡೆ ಇದ್ದಂತ ಎಲ್ಲವೂ ಸತ್ತೋಗಿ ಸಮಾಧಿ ಮಾಡಿ ದೇವರ ರಾಜ್ಯಕ್ಕೋಸ್ಕರ ಪುನರುತ್ಥಾನವಾಗಿ ಎದ್ದು ಪುನರುತ್ಥಾನದ ದಿನಕ್ಕೋಸ್ಕರ ಕಾಯ್ತಾ ಇದ್ದೀರಿ. ತುತ್ತೂರಿ ಧ್ವನಿಗೋಸ್ಕರ ಕಾಯ್ತಾ ಇದ್ದೀರಿ. ಆಮೆನ್. ಕ್ರಿಸ್ತನ ಬರೋಣಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವ್ರಿ. ಆದ್ರೆ ಒಂದು ಮಾತ್ರ ಹೇಳ್ತೀನಿ, ಒಬ್ಬನು ಕೂಡ ತಪ್ಪಿಸಲ್ಪಡಬಾರ್ದು, ಒಬ್ಬರು ಕೂಡ ಕೈ ಬಿಡಲ್ಪಡಬಾರ್ದು. ನಾವೆಲ್ಲರೂ ಎತ್ತಲ್ಪಟ್ಟು ದೇವರ ರಾಜ್ಯದಲ್ಲಿ ಜೀವಿಸ್ಬೇಕು. ಅವಾಗ ನಮಗೆ ಗೊತ್ತಾಗ್ತದೆ ನಾವು ರಿಯಲ್, ನಾವು ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ, ಇಲ್ಲಿಂದ ಮತ್ತೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆ ಪ್ರಕಟಣೆ ಗ್ರಂಥದಲ್ಲಿ ದೇವರು ಯೋಹಾನ್ ಜೊತೆ ಮಾತನಾಡ್ತಾ ಇದ್ದಾನೆ. ಯೋಹಾನ, ಓಕೆ, 6ನೇ 1ನೇ ವಾಕ್ಯಕ್ಕೆ ಬರೀಬೇಕಾದ್ರೆ ಅಲ್ಲಿ ಹೇಳ್ತಿದೆ, ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದೆನು. ಹಲೋ, ಯೋಹಾನನು ಆಲ್ಮೋಸ್ಟ್ 100 ವರ್ಷದವನ ಇದ್ದಾನೆ. ಆಲ್ಮೋಸ್ಟ್ 100 years ಮುದುಕ. ಕಣ್ಣು ಕಾಣ್ತಾ ಇಲ್ಲ ಆತನಿಗೆ, ಬಟ್ ಅದ ಕಣ್ಣು ಕಾಣ್ತಾ ಐತಿ. ಅವನೇನು ಹೇಳ್ತಿದ್ದಾನೆ, ಹಣ್ಣನ್ನು ಮುದುಕ ನೋಡ್ತಿದ್ದಾನೆ. ಆ ಯಜ್ಞದ ಕುರಿಯಾದಾತನು ಆ ಮುದ್ರೆಯನ್ನು ತೆಗೆದುಕೊಂಡು ಓಪನ್ ಮಾಡುವಾಗ, ಹೊಡೆಯುವಾಗ ಏನಾಗಿದೆ ಗೊತ್ತಾ, ಆ ಸೀಲ್ ಓಪನ್ ಆಗ್ಬೇಕಾದ್ರೆ ನಾನು ನೋಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹಲೋ, ಆತನು ನೋಡಿದ್ದು ನಿಜ, ಆತನು ನೋಡಿದ್ದು ಸತ್ಯ, ಸತ್ಯವಾಗಿರುವಂಥದ್ದು ನೆರವೇರ್ತದೆ. ಹೇಳ್ರಿ ಆಮೆನ್. ಸತ್ಯವಾಗಿರುವಂಥದ್ದು ಖಂಡಿತವಾಗಿ ಅದು ನೆರವೇರುವಂಥದ್ದಾಗಿದೆ. ಈಗ ಆತನು ಏನ್ ನೋಡ್ತಾ ಇದ್ದಾನೆ, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ನಾನು ಕೇಳಿದೆನು. ಎಲ್ಲರೂ ನೋಡಿದೆನು, ಕೇಳಿದೆನು. ಆತನು ಏನ್ ನೋಡಿದಾನೋ, ಏನ್ ಕೇಳಿದಾನೋ, ಅಕ್ಷರ ಸಹ ಒಂದು ಲೆಟರ್ ಕೂಡ ಮಿಸ್ ಆಗದೆ ಆತನು ಬರೆದಿದ್ದಾನ್ರಿ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಆ ಸೀಲ್ ಓಪನ್ ಮಾಡ್ಲಿಕ್ಕೆ ಆತನೊಬ್ಬನೇ ಯೋಗ್ಯನಾಗಿದ್ದಾನ್ರಿ. ಖಂಡಿತವಾಗಿ ಆ ಸೀಲ್ ಓಪನ್ ಆಗುವಾಗ, ಓಕೆ, ಮುಂದೆ ಏನಾಗ್ತಿದೆ, ಆಗ ಇಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಕೈಯಲ್ಲಿ ಏನಿದೆ ಅವನ ಕೈಯಲ್ಲಿ? ಕ್ಯಾನ್ ಯು ಸಿ? ಕೈಯಲ್ಲಿ ಏನಿದೆ? ಆದ್ರೆ ಏನಿದೆ? ಬಾಣ ಆಯ್ತಾ ಅಲ್ಲಿ? ಅದಕ್ಕೇನು ಹಾಕಿಲ್ಲ, ಅವನು ಅದಕ್ಕೆ ಬಾಣ ಹಾಕಿಲ್ಲ. ದಟ್ ಮೀನ್ಸ್ ಇವನು ಯಾರಂದ್ರೆ, ಇವನು ಯೇಸು ಸ್ವಾಮಿ ಅಲ್ಲರು. ಇದು ಕ್ರಿಸ್ತ ವಿರೋಧಿ, ಮೋಸಗಾರನು. ಜನರನ್ನ ಮೋಸಪಡಿಸುವುದಕ್ಕಾಗಿ, ಜನರನ್ನ ವಂಚಿಸುವುದಕ್ಕಾಗಿ, ಓಕೆ, ಜನರ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ, ಜಯಿಸುವುದಕ್ಕೋಸ್ಕರ ಬಿಳಿ ಕುದುರೆ ಮೇಲೆ ಆತನು ಬರ್ತಾ ಇದ್ದಾನೆ. ಇವತ್ತೇನು ಆ ಜನರು ಇದಾರಲ್ಲ, ಆ ಬಾವುಟ ಇಟ್ಕೊಂಡಿರುವ ನೇಷನ್ಗಳು ನಾವೇನು ನೋಡ್ತಾ ಇದ್ದೀವಲ್ಲ, ಅವ್ರು ಯಾವಾಗಲೂ ಇಸ್ರಾಯೇಲಿಗೆ ವಿರೋಧವಾಗಿ ಜಯಿಸುವುದಕ್ಕೋಸ್ಕರನೇ ಮೋಸದ ತಂತ್ರಗಳನ್ನು ಅವರು ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ವಂಚನೆಯ ತಂತ್ರಗಳನ್ನು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಮೊದಲನೇ ಕುದುರೆ ಏನ್ ಹೇಳ್ತಿದೆ ಅದು? ಓಕೆ, ಅದು ಮೋಸದ ಕುದುರೆ. ಎಲ್ಲರೂ ಮೋಸದ ಕುದುರೆ. ಅದ್ರ ಮೇಲಿರೋನು ವಂಚಕನು. ಹೇಳ್ರಿ, ವಂಚಕನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿ ಕ್ರಿಸ್ತನಿದ್ದಾನೆ, ಇಲ್ಲಿ ಕ್ರಿಸ್ತನಿದ್ದಾನೆ ಅಂದ್ರೆ ಹೋಗ್ಬೇಡ್ರಿ. ನಾನೇ ಕ್ರಿಸ್ತನ್ ಎಂಬುದಾಗಿ ಸುಳ್ಳು ಪ್ರವಾದಿಯು ಎದ್ದು ವೇಷವನ್ನು ಹಾಕೊಳ್ತಾನೆ. ಅನೇಕ ಕುರಿಗಳ ಮಧ್ಯದಲ್ಲಿ ತೋಳದ, ಅವನು ಕೂಡ ಅದೇ ಕುರಿ ತರನೇ ವೇಷ, ಮುಖ ಮಾತ್ರ ಚೇಂಜ್ ಅಷ್ಟೇ.
ಮುಖ ಎಂತ ಮುಖ? ತೋಳದ ಮುಖ. ಅನೇಕ ಜನರು ನೋಡ್ರಿ, ಅವರೂ ಕೂಡ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಿ ಜನರನ್ನ ಮರಳುಗೊಳಿಸಿ ಜನರನ್ನ ನಂಬುವ ಹಾಗೆ ಮಾಡ್ತಾರೆ. ಇವತ್ತು ಮೋಸವು, ವಂಚನೆಯು ಇವತ್ತು ನಮ್ಮನ್ನು ಮರಳುಗೊಳಿಸುವುದಾಕಿದ್ರೆ, ಹಲೋ, ನಾವು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇಲ್ಲ, ಕ್ರಿಸ್ತ ವಿರೋಧಿಯನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ. ಎಚ್ಚೆತ್ಕೊಳ್ರಿ. ಇವತ್ತೊಂದು ಒಳ್ಳೆ ಶುಭ ದಿನ. ಇವತ್ತು ದೇವ್ರು ನಿಮ್ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳೋರ್ ಕಿವಿ ಹೇಳ್ತದೆ ಆಮೇನ್ ಅಂತ. ಜಯಿಸುವುದಕ್ಕೋಸ್ಕರ ಹೊರಟನೆ ಎಂಬುದಾಗಿ ಹೇಳ್ತದೆ. ಬಟ್ ಆದ್ರೆ ಅವನ್ ಜಯಿಸ್ತಾನೋ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ಜನ ನಾವು ಜಯಿಸ್ಬೋದು, ಇಲ್ಲ ಅಂತಂದಲ್ಲ. ಎಲ್ಲರೂ ಕೇಳಿಸ್ಕೊಡ್ರಿ, ಸ್ವಲ್ಪ ಜನನ ಈ ಬಿಳಿ ಕುದುರೆ ಮೇಲೆ ಕೂತ್ಕೊಂಡಿರೋ ಜಯಿಸ್ಬೋದು. ಆದ್ರೆ ಜೋರಾಗಿ ಆದ್ರೆ ಯಾರು ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ರಾಜ್ಯಕ್ಕಾಗಿ ಅಭಿಷೇಕದ ಮುದ್ರೆಯನ್ನು ಹೊಂದಿದ್ದಾರೋ ಅವ್ರು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ ಅವರಿಗೆ. ಆಮೆನ್. ಬಟ್ ವಂಚನೆ ಒಳಗಾಗ್ಬಿಡ್ರಿ ಅಷ್ಟೇ. ಓಕೆ, ಎರಡನೇ ಮುದ್ರೆ ನೋಡ್ರಿ. ಎರಡನೇದು ವೈಟ್ ಆಯ್ತು, ಈಗ ರೆಡ್ ಏನ್ ಹೇಳ್ತಿದ್ದ ಅದು? ಆತನು ಎರಡನೇ ಮುದ್ರೆಯನ್ನು ಒಡೆದಾಗ ಎರಡನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು. ಅದು ಎಂತ ಕುದುರೆ ಅಂತ? ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನ ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವರಾಗುವಂತೆ ಮಾಡುವುದಕ್ಕೂ ಅಧಿಕಾರ ಕೊಡಲ್ಪಟ್ಟಿತು. ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತು. ಫಸ್ಟ್ ಇವನು ಮಾಡುವಂತದ್ದು ಏನ್ ಗೊತ್ತಾ? ಮೊದಲನೇದಾಗಿ ಏನ್ ತೆಗಿತಾನಂತೆ? ಸಮಾಧಾನವನ್ನ ತೆಗೆದು ಹಾಕ್ತಾನೆ. ಆ ಕೆಂಪ ಕುದುರೆ ಮೇಲೆ ಇರೋನು ಸಮಾಧಾನವನ್ನು ತೆಗೆದು ಹಾಕ್ತಾನೆ. ಎರಡನೇದಾಗಿ ಏನ್ ಮಾಡ್ತಾನೆ? ಮನುಷ್ಯರು ತಾವೇ ಕೊಲ್ಲುವವರಾಗುವಂತೆ ಅಧಿಕಾರವು ಕೊಡಲ್ಪಟ್ಟಿತ್ತು. ದೊಡ್ಡ ಕತ್ತಿಯು, ಸಂಹಾರ ಇದು ಕೊಡಲ್ಪಡ್ತದೆ. ವಾ. ಮೊದಲನೇದಾಗಿ ವಂಚನೆ. ಅವನು ಹೇಳ್ಬೋದು, ನಾನೇ ಕ್ರಿಸ್ತನು, ಸಮಾಧಾನವಾಗಿರ್ರಿ, ಏನಾಗೋದಿಲ್ಲ ನಿಮಗೆ ಎಂಬುದಾಗಿ ವಂಚಿಸ್ತಾನೆ ಜನರನ್ನ. ಈಗ ಎರಡನೇದಾಗಿ ಆ ಸಮಾಧಾನವನ್ನ ತೆಗೆದು ಹಾಕೋದಕ್ಕೋಸ್ಕರ ಇನ್ನೊಬ್ಬ ಕೆಂಪ ಕುದುರೆ ಮೇಲೆ ಬರ್ತಾನೆ. ಒಬ್ಬ ಮನುಷ್ಯನನ್ನ ಕತ್ತಿಯಿಂದ ಚುಚ್ಚಿದ್ರೆ ಏನ್ ಬರ್ತದೆ? ಬ್ಲಡ್. ಯಾಕೆ ಗೊತ್ತಾ? ಬಹಳ ಜನರು ಅನ್ಕೊಂಡಿದ್ರು, ಬಹಳ ವರ್ಷಗಳ ತನಕ ಗೊತ್ತಾಗಿರ್ಲಿಲ್ಲ ವಿಜ್ಞಾನಕ್ಕೆ. ಅವ್ರು ತಿಳ್ಕೊಂಡ್ಬಿಟ್ರು ಮನುಷ್ಯನಿಗೆ ಪ್ರಾಣ ಮೆದುಳಿನಲ್ಲಿದೆ ಅಂತ, ಪ್ರಾಣ ಹೃದಯದಲ್ಲಿದೆ ಅಂತ, ಪ್ರಾಣ ಕಿಡ್ನಿನಲ್ಲಿದೆ ಅಂತ, ಪ್ರಾಣ ಲಿವರ್ನಲ್ಲಿದೆ ಅಂತ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಪ್ರಾಣ ಎಲ್ಲಿದೆ? ರಕ್ತದಲ್ಲಿದೆ. ಸುರೇಶ್, ಪ್ರಾಣ ಎದ್ರಲ್ಲಿದೆ? ಜೀವ ಹೋದ್ರೆ ಎದ್ರಲ್ಲಿ ಹೋಗುತ್ತೆ? ರಕ್ತದಲ್ಲಿ ಇರೋದು ಜೀವ. ಇದನ್ನ ದೇವ್ರು ಯಾವಾಗ್ಲೂ ಹೇಳಿದ್ದಾರೆ ಸತ್ಯವೇದದಲ್ಲಿ. ಹಲ್ಲೆಲೂಯ. ಅದು ಒಂದೇ ಒಂದು ಕಾರಣಕ್ಕೋಸ್ಕರ ದೇವ್ರು ಹೇಳ್ತಾರೆ, ಡೋಂಟ್ ಈಟ್ ಬ್ಲಡ್. ರಕ್ತವನ್ನ ತಿನ್ಬೇಡ್ರಿ. ಇಲ್ಲಿದ್ದೀರಾ ರಕ್ತ ತಿನ್ನೋರು? ಅಂಗಡಿಗೆ ಹೋದಾಗೆ, ಮಟನ್ ಅಂಗಡಿಗೆ ಹೋದಾಗೆ ಕೈಮ ತಗೊಂಡು ಒಂದ್ ಕುಂಡ್ಲ ರಕ್ತ ಕೊಡ್ರಿ ಅಂತಂದೇಳಿ, ಡೋಂಟ್ ಈಟ್ ದ ಬ್ಲಡ್. ಕಾರಣ ದೇವ್ರು ಹೇಳಿದ್ದು ಇಷ್ಟೇ, ಅದರಲ್ಲಿ ಲ್ಯಾಕ್ಸ್ ಟುಗೆದರ್ ಡಿಸೀಸಸ್ ಇರ್ತದೆ, ಅದ್ರೊಳಗಡೆ ಬಹಳ ಡಿಸೀಸಸ್ ಇರ್ತದೆ. ಡೋಂಟ್ ಈಟ್ ಬ್ಲಡ್. ರಕ್ತ ತಿನ್ಬೇಡ್ರಿ ಯಾರು ಕೂಡ. ಯಾಕಂದ್ರೆ ರಕ್ತದಲ್ಲಿ ಆ ಪ್ರಾಣಿ ಜೀವ ಇದೆ. ಅದ್ರೊಳಗಡೆ ಜೀವ ತಿನ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ರೀ. ಅದು ಭೂಮಿಗೆ ಸುರಿಸಲ್ಪಡ್ಬೇಕಂದಾಗ ದೇವ್ರ ವಾಕ್ಯ ಹೇಳ್ತದೆ. ಆದ್ರೆ ರಕ್ತ ಯಾರಿಗೆ ಸೇರಿದ್ದು? ಜೀವ ಯಾರಿಗೆ ಸೇರಿದ್ದು? ದೇವ್ರಿಗೆ ಸೇರಿದ್ದು ಅಷ್ಟೇ. ಓಕೆ, ಸಮಾಧಾನ ಹೋಗ್ತದೆ. ಮೊದಲನೇದಾಗಿ ವಂಚಿಸಲ್ಪಡ್ತಾರೆ, ಎರಡನೇದಾಗಿ ಸಮಾಧಾನ ಹೋಗ್ತದೆ. ಈಗ ಅವರು ಕೊಲ್ಲುವ ರೌದ್ರಾವೇಶವುಳ್ಳವರಾಗಿ ಅವರು ಜೀವಿಸ್ತಾರೆ. ಎರಡನೇದಾಗಿ. ದೆನ್ ಮೂರನೇದಾಗಿ ನಾವು ಬರ್ಬೇಕಾದ್ರೆ ಇನ್ನೊಂದು ಕುದುರೆ ಬರ್ತಾ ಇದೆ. ಎಂತ ಕುದುರೆ? ಈಗ ಆತನು ಮೂರನೇ ಮುದ್ರೆಯನ್ನು ಹೊಡೆದಾಗ ಏನ್ ಹೇಳ್ತದೆ? ಹೋದ್ರೆ ಅದನ್ನ, ಮೂರನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದನು. ಆಗ ಇಗೋ, ಕಪ್ಪು ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಅಂದ್ರೆ ಏನ್ ಹೇಳ್ರಿ? ತಕ್ಕಡಿ. ತ್ರಾಸು ಇತ್ತು. ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದೆನು. ಅದು ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತು. ಎಸ್, ಅದ್ರ ಮೇಲೆ ಕೂತಿದ್ದವನು ಹೆಂಗ್ ಕೂತ್ಕೊಂಡಿದ್ದಾನೆ? ಬಲಿಷ್ಠನು ನೋಡ್ರಿ, ಫುಲ್ ಹೆಂಗಿದ್ದಾನೆ ಅದ್ರ ಮೇಲೆ? ಬಲಿಷ್ಠನಾಗಿದ್ದಾನೆ ಅವನು. ರೂಪಾಯಿಗೆ 1 ಸೇರು ಎಂಬ ಹೇಳ್ಬೇಕಾದ್ರೆ ನೋಡ್ರಿ, ಇದು ಬರಿಬೇಕಾದ್ರೆ ಅದು 1 ದಿನದ ಕೂಲಿ.
ಒಂದು ಸೇರು ಗೋಧಿ ಇಡೀ ಒಂದು ದಿನದ ಒಂದು ದಿನದ ಕೂಲಿಯನ್ನು ಕೊಟ್ಟು ಅವನು ಅದನ್ನು ಪರ್ಚೇಸ್ ಮಾಡಬೇಕಾಯ್ತು. ಅಂದ್ರೆ ಭೀಕರವಾದ ಬರಗಾಲವನ್ನು ಅದು ಸೂಚಿಸ್ತಾ ಇದೆ. ಭೀಕರವಾದ ಬರಗಾಲ. ಈ ಭೂಲೋಕಕ್ಕೆ ಯಾವ ಬರಗಾಲ ಬರ್ತೈತೋ ಬಿಡ್ತೈತೋ ಗೊತ್ತಿಲ್ಲ ರೀ. ಆದ್ರೆ ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ವಾಕ್ಯದ ಕ್ಷಾಮ. ಒಂದ್ಸರಿ ನಮ್ಮ ಬಲಗನ್ ಮೇಲೆ ಕೆತ್ರಿ, ನಾವು ಧನ್ಯರು ಹೇಳ್ರಿ. ಇನ್ನೊಂದ್ಸರಿ ಈಗ ಹೇಳ್ರಿ, ನನಗೆ ವಾಕ್ಯ ಸಿಗ್ತಾ ಇದೆ. ವಾ, ನಮ್ಗೆಲ್ಲರಿಗೂ ದೇವ್ರ ವಾಕ್ಯ ಸಿಗ್ತಾ ಇದೆ ರೀ. ವಿ ಆರ್ ಆಲ್ ಗೆಟಿಂಗ್ ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯವನ್ನು ಇವತ್ತು ನಾವು ತೆಗೆದುಕೊಳ್ತಾ ಇದ್ದೇವೆ, ವಾಕ್ಯವನ್ನು ನಾವು ಹೊಂದುತ್ತಾ ಇದ್ದೇವೆ ಇವತ್ತು ನಾವು. ದೇವ್ರಿಗೆ ಸ್ತೋತ್ರ. ಒಂದು ಸುಭಿಕ್ಷೆ ವರ್ಷದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಬಟ್ ಆದರೆ ಒಂದು ಸಮಯ ಬರ್ತದ್ರಿ, ಆ ಕಪ್ಪ ಕುದುರೆ ಮೇಲೆ ಬರುವವನು ತಕ್ಕಡೆಯನ್ನು ಹಿಡ್ಕೊಂಡು ಬರುವವನಾಗಿದ್ದಾನೆ. ಆತ್ಮೀಕವಾದಂಥ ಕ್ಷಾಮ ಬರಲಿಕ್ಕಿದೆ, ಶಾರೀರಿಕವಾದ ಕ್ಷಾಮ ಬರಲಿಕ್ಕಿದೆ, ಆಹಾರದ ಕ್ಷಾಮ ಬರಲಿಕ್ಕಿದೆ. ಯಾಕಂದ್ರೆ ಯುದ್ಧ ಆಗ್ತದೆ. ಯುದ್ಧ ಆಗಿದ್ಮೇಲೆ ಇನ್ನೇನು ಉಳಿತಿದ್ರಿ ಹೇಳ್ರಿ ನೋಡೋಣ. ಏನು ತಿಂತಾರ್ರಿ ಅವರಲ್ಲಿ? ಹಲೋ, ಇತ್ತೀಚಿನ ದಿನಮಾನಗಳಲ್ಲಿ ನೀವು ಟಿವಿಗಳನ್ನು ಅಥವಾ ನಿಮ್ಮ ಯೂಟ್ಯೂಬ್ಗಳಲ್ಲಿ ನೀವು ಪ್ಯಾಲೆಸ್ಟೈನ್ ಬಗ್ಗೆ ಅಥವಾ ಗಾಜಾ ಬಗ್ಗೆ ಓದ್ ನೋಡ್ರಿ. ಪಾಪ ಮಕ್ಕಳು ಒಂದು ಟೈಮ್ನಲ್ಲಿ ಶ್ರೀಮಂತರು ರೀ, ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು. ಇವತ್ತು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ಹೆಲಿಕಾಪ್ಟರಿಂದ, ಪ್ಲೇನಿಂದ ಏನಾದ್ರೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಓಕೆ ಆ ಫುಡ್ ಏನಾದರೂ ಬಿಸಾಕಿದ್ರೆ ಅವು ಪ್ಯಾರಾಶೂಟ್ನಲ್ಲಿ ಬೀಳ್ತಾವೆ, ಹಿಂಗೆ ಓಡ್ತಾರೆ ಅವು ತಿನ್ಲಿಕ್ಕೆ. ಅಯ್ಯೋ, ಒಂದಂತೂ ನನ್ನ ಹೃದಯವನ್ನು ಭಯಂಕರ ಆಗೋಗ್ಬಿಡ್ತೀರಿ. ಒಂದು ಮಗು ಅದೊಂದು ಇದು ಹಾಕಿದ್ದಾರೆ, ಕಬ್ಬಿಣದ್ದು ಗ್ರಿಲ್ ಹಾಕಿದ್ದಾರೆ, ಅದ್ರೊಳಗಡೆ ತಟ್ಟೆ ಇಟ್ಟು ಅನ್ನ ಕೊಡು ಅಂತ ಕೇಳ್ತೈತಿ. ಅವನು ಅದೇನೋ ಪಾಯಸ ತರ ಮಾಡ್ಬಿಟ್ಟು ಹಿಂಗೆಲ್ಲರ ತಟ್ಟೆಗೆ ಅವ್ನು ಸುರಿತಾ ಇದ್ದಾನ ಅವನು. ಓಕೆ, ಅದು ತಿಂತೈತೆ, ಅದು ಹಾಕ್ಸ್ಕೊಂಡಿದೆ, ಹೋಗಕ್ ಆಗ್ತಿಲ್ಲ, ಎಲ್ಲ ಅದ್ರ ಮೈ ಮೇಲೆ ಬಿದ್ದಾರೆ. ಅದು ಉಸಿರುಗಟ್ಟೆ ಅಂತೈತದು, ಹಂಗೆ ಕಣಲ್ ನೀರು ಬಂದ್ಬಿಡ್ತು ನನಗೆ ಅದು ನೋಡಿದ ತಕ್ಷಣ. ಹಲೋ, ಇದು ಯಾವುದೋ ಅಜ್ಜಿ ಕತೆ, ಯಾವುದೋ ಸ್ಟೋರಿ ಹೇಳ್ತಿಲ್ಲ ನಾನು. ಇವತ್ತಿನ ಘಟನೆಯನ್ನು ಹೇಳ್ತಾ ಇದ್ದೀನಿ ನಾನು. ಟುಡೇಸ್ ಇವತ್ತಿನ ಘಟನೆ ಇದು ಎಲ್ಲದು ಈ 4 ಕಲರ್ಸ್ನ ಸಿಂಬಲೈಸೇಷನ್ ಆಗಿರುವಂಥದ್ದು. ಓಕೆ, ಆತ್ಮಿಕವಾಗಿ ಮರ್ಮವಾಗಿದ್ದಂಥದ್ದು ನಮ್ಮ ಕಣ್ಮುಂದೆ ನಡೀತಾ ಇದೆ. ಇದು ಇಟ್ಸ್ ಅ ರಿಯಲ್ ಫ್ಯಾಕ್ಟ್. ನಾವ್ಯಾರು ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ರೀ. ಒಂದಿನ ಪರಲೋಕಕ್ಕೆ ಹೋದಾಗ, ಸ್ವಾಮಿ ಇದನ್ನೆಲ್ಲ ನಮ್ಗೆ ಯಾಕೆ ಹೇಳಿಲ್ಲ ನೀನು ಅಂತ ಹೇಳಿದ್ರೆ ಎರಡು ಬಿಡ್ತಾರೆ ನಿನಗೆ. ರವಿ ಪಾಸ್ಟ್ ಹೇಳಿಲ್ಲ ಅವತ್ತು ನಿನಗೆ? ಅವತ್ತೇ ನಾನು ಮಾತನಾಡಿದ್ದೀನಿ ನಿನ್ನ ಜೊತೆಗೆ. ಆದ್ರೂ ಇಷ್ಟು ಸೊಕ್ಕಿಂದ ಮರದಿಲ್ಲ. ನೀನು ಯಾರೋ ನನಗೆ ಗೊತ್ತಿಲ್ಲ, ಗೆಟ್ ಔಟ್. ಐ ಡೋಂಟ್ ನೋ ಹೂ ಯು ಆರ್. ನನಗೆ ಗೊತ್ತಿಲ್ಲ ನೀನು ಯಾರು ಅಂತಂದೇಳಿ. ಅದು ಭಯಂಕರವಾದ ಡೇಂಜರ್ ರೀ ಆ ವಾಯ್ಸ್. ನಮ್ಮ ಲೈಫ್ನಲ್ಲಿ ಸಿಕ್ಕ ಒಂದು ಭಯಂಕರ ಡೇಂಜರ್ ವಾಯ್ಸ್ ಯಾವುದಂದ್ರೆ, ಪರಲೋಕದಲ್ಲಿ ಯೇಸು ಸ್ವಾಮಿ ನೀನು ಯಾರು ನನಗೆ ಗೊತ್ತಿಲ್ಲ ಹೋಗಂತ ಹೇಳ್ತಾರಲ್ಲ, ಅದಕ್ಕಿಂತ ಭಯಂಕರವಾಗಿರುವಂಥದ್ದು ಬೇರೆ ಇನ್ನೊಂದಿಲ್ಲ. ಎಚ್ಚೆತ್ಕೊಳ್ರಿ. ದೇವರ ಸಭೆ ಇವತ್ತು ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಮ್ಮ ಹೃದಯವನ್ನು ಟ್ಯೂನ್ ಮಾಡ್ತಾ ಇದ್ದಾನೆ, ನಮ್ಮ ಮನಸ್ಸನ್ನು ದೇವರು ಟ್ಯೂನ್ ಮಾಡ್ತಾ ಇದ್ದಾನೆ. ಎಚ್ಚೆತ್ಕೊಳ್ರಿ. ಭೀಕರವಾಗಿರುವ ಸಂಗತಿಗಳು ಅದು ಬರಲಿಕ್ಕಿದೆ. ಫೈನಲಿ ಇನ್ನೊಂದು ಬರಲಿಕ್ಕಿದೆ. ಆತನು 4ನೇ ಮುದ್ರೆಯನ್ನು ಒಡೆದಾಗ 4ನೇ ಜೀವಿಯು ಹೋದ್ರೆ ಅದನ್ನ ಬಾ ಅನ್ನುವ ಶಬ್ದವನ್ನು ಕೇಳಿದನು. ಆಗ ಇಗೋ, ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು, ಅದರ ಮೇಲೆ ಕೂತಿದ್ದವನ ಹೆಸರು ನೋಡ್ರಿ, ಅವನಿಗೊಂದು ಹೆಸರು ಕೊಡಲ್ಪಟ್ಟಿದೆ. ಅವನ ಹೆಸರು ಏನಂತೆ? ಡೆತ್. ಮತ್ತೆ ಅದ್ರ ಹಿಂದನೆ ಅವನು ಸತ್ತೋಗಿದ ತಕ್ಷಣ ಸುಮ್ಮನೆ ಸಾಯುವುದಿಲ್ಲ, ಅವನು ಇನ್ನೊಬ್ಬನು ಬಂದಂತೆ, ಪಾತಾಳ ಅವನೇ ನರಕ. ಓಕೆ, ಅವನೇನ್ ಮಾಡಿದಂತೆ? ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಎಸ್, ಮೃಗಗಳು, ಕಾಡು ಮೃಗಗಳು ಅಂದಿದ ತಕ್ಷಣ ನೀವೇನು ಹುಲಿ ಸಿಂಹ ಬಂದು ತಿಂತಾವಂತೇನೇನು ಅಲ್ಲ ರೀ. ಓಕೆ, ದೇ ಆರ್ ಆಲ್ ಟೆರರಿಸ್ಟ್. ದೇ ಲಿವ್ ಇನ್ ದ ಫಾರೆಸ್ಟ್ ಏರಿಯಾ ಅಂಡ್ ಮೌಂಟೇನ್ಸ್ ಏರಿಯಾ. ದೇ ವಿಲ್ ಕಮ್ ಅಂಡ್ ದೇ ವಿಲ್ ಕಿಲ್. ಭಯಂಕರವಾಗಿದೆ ರೀ. ನೋಡ್ರಿ ಅವನ ಕೈಯಲ್ಲಿ ಹೆಂಗಿದೆ, ಅವನು ಹೆಂಗ್ ಸ್ಟ್ರಾಂಗ್ ಆಗಿ ಫರೋಷಿಯಸ್ ಹೋಗ್ತಾ ಇದ್ದಾನ ಅವನು, ನಂಗೆ ಕೊಲ್ಲುವುದಕ್ಕೋಸ್ಕರ. ಕ್ಯಾನ್ ಯು ಸಿ ದ ಪಿಕ್ಚರ್? ಎಸ್, ನೋಡಿ ಏನಿದೆ ಆ ಕುದುರೆ ಏನು ಕಟ್ಟೆ ನೋಡ್ರಿ ಅವನು. ಇದು ಯಾರು ಕ್ರಿಯೇಟ್ ಮಾಡ್ಯಾರ ಪಿಕ್ಚರ್? ಅವನಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವನಿಗೆ. ಆ ಕುದುರೆ ಕುತ್ತಿಗೆ ನೋಡ್ರಿ ಏನು ಕಟ್ಟೆನ ಅವನು, ಸರ. ಏನ್ ಸರ ಹೇಳ್ರಿ ಅದು? ಮನುಷ್ಯರ ಕೊಂದಿರುವಂತ ರುಂಡದು, ಸ್ಕಲ್, ಬುರುಡೆಗಳವು. ನೋಡ್ರಿ ವೆರಿ ಸಿಂಪಲ್. ಫಸ್ಟು ಓಕೆ,
4 ಕುದುರೆಗಳಲ್ಲಿ ನೋಡ್ಬೇಕಾದ್ರೆ ಮೊದಲನೇವನು ಕಾಂಕೆಸ್ಟ್ ಅಂದ್ರೆ ಜಯಿಸುವವನಾಗಿದ್ದಾನೆ. ಓಕೆ, ಅಂದ್ರೆ ವಂಚಿಸುತ್ತಾ 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 ಜನರನ್ನ ಜಯಿಸುವವನಾಗಿದ್ದಾನೆ ಬಿಲ್ಲಿಡ್ಕೊಂಡು. ಓಕೆ, ಎರಡನೇವನು ಇಸ್ ಎ ಡಿವೈಡರ್ ಆರ್ ಮರ್ಡರರ್. MR ಅಂದ್ರೆ ಮರ್ಡರರ್. ಓಕೆ, ಅವನು ಕೊಲ್ಲುವವನಾಗಿದ್ದಾನೆ, ರಕ್ತಾಪಾತವನ್ನು ಮಾಡುವವನಾಗಿದ್ದಾನೆ. ಇನ್ಜಸ್ಟಿಸ್. ಓಕೆ, ಅಲ್ಲಿ ನೋಡ್ರಿ, ಯಾವುದು ಕೂಡ ನಮಗೆ ನ್ಯಾಯವಾಗಿ ನಮ್ಗೆ ಯಾವುದು ಸಿಕ್ಕೋದಿಲ್ಲ. ನಮಗೆ ಎಲ್ಲ ಅನ್ಯಾಯವಾಗಿರುವಂತ ಸಂಗತಿಗೆ ಒಳಗಾಗ್ತಿದೆ. ದೆನ್ ಫೈನಲಿ ಕ್ರೈಮ್ ಮೀನ್ಸ್ ಇಟ್ಸ್ ಡೆತ್. ಇಟ್ಸ್ ಡೆತ್ ಫಾರ್ ಇಟರ್ನಲ್. ನಿತ್ಯತ್ವವಾಗಿರುವಂತ ಮರಣವನ್ನ ತರುವಂತದ್ದಾಗಿದೆ. ಆ ಮರಣಕ್ಕೆ ಸೂಚಿಸುವಂತ ಆ ದೇಶದ ಜನರು ತಮ್ಮ ಬಾವುಟಗಳನ್ನು ಇಟ್ಕೊಂಡ್ರು. ದೇ ಆರ್ ರೆಡಿ. ಇಸ್ರಾಯೇಲ್ನ ಸುತ್ತಲೂ ಆ ಜನರು ರೆಡಿ ಇದ್ದಾರೆ ಇವತ್ತು. ಇದು ನಾನು ಕ್ರಿಯೇಟ್ ಮಾಡಿ ಹಾಕಿದಲ್ಲರ, ಇದು ಆ ದೇಶದ ಬಾವುಟ. ಇದು ನಾನು ಕ್ರಿಯೇಟ್ ಮಾಡಿ ಹಾಕಿದ್ದ ಬಾವುಟ. ನಾನು ಹೋಗಿ ಸಿರಿಯಾದವ್ರಿಗೆ ಹೇಳಿದೆ, ಸಿರಿಯಾದವ್ರು ನೀವು ಇದೇ ಬಾವುಟ ಇಟ್ಕೋಬೇಕಂತ ನಾನೇನಾದ್ರು ಹೇಳಿದ್ನ ಅವ್ರಿಗೆ? ಇಲ್ಲಲ್ಲ. ಅವರು ಅಸೆಂಬಲ್ ಅಲ್ಲಿ ಕುತ್ಕೊಂಡು ರೆಡಿ ಸಿದ್ಧ ಮಾಡಿಟ್ಟಿರುವಂತ ಬಾವುಟಗಳವು. ಅದ್ರಲ್ಲಿ 4 ಕಲರ್ಸ್ ಇದೆ ನೋಡ್ರಿ ಅದ್ರೊಳಗಡೆ. ಆಲ್ಮೋಸ್ಟ್ 4 ಕಲರ್ಸ್ ಇದೆ ಅದ್ರೊಳಗಡೆ. ಕುದುರೆಗಳ ಮೇಲೆ ಕೂತಿದ್ದಾತರು ಬರುವ ದಿನಮಾನಗಳು ಬಹಳ ದೂರ ಇಲ್ಲ ರೀ, ಬಹಳ ಹತ್ತಿರದಲ್ಲಿದೆ. ಓಕೆ, ನಿಮ್ಮನ್ನು ಹಂಬಲ್ ಆಗಿ ಕೈ ಜೋಡಿಸಿ, ನಿಮಗೆ ನಾನು ಬೇಕಾದ್ರೆ ಬಂದು ಕಾಲಿಗೆ ಬಿದ್ದುಬಿಡ್ತೀನಿ, ನಿಮ್ಮ ಆತ್ಮನ ಕಾಪಾಡ್ಕೊಳ್ರಿ. ನಿಮ್ಮ ಆತ್ಮನ ಕಾಪಾಡ್ಕೊಳ್ರಿ. ಆತ್ಮನ ಕುರಿತಾಗಿ ಎಚ್ಚರ ವಹಿಸ್ರಿ. ನಾನು ಮತ್ತೆ ಹೇಳ್ತೀನಿ, ಯಾರನ್ನಾದ್ರೂ ಕ್ಷಮಿಸ್ಬೇಕಾ ಕ್ಷಮಿಸ್ಬಿಡ್ರಿ. ಯಾರ ಹತ್ರ ಸಾರಿ ಕೇಳ್ಬೇಕಾ ಕೇಳ್ಬಿಡ್ರಿ. ದೇವ್ರ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಯಾವುದು ಕಲ್ಮಶನ ಒಳಗಡೆ ಇರಬಾರ್ದು. ಏನಾದ್ರೂ ಬಿಟ್ಬಿಡ್ಬೇಕಾ ಬಿಟ್ಬಿಡ್ರಿ. ಏನಾದ್ರೂ ತೆಗೆದಾಕ್ಬೇಕಾ ತೆಗೆದಾಕ್ಬಿಡ್ರಿ. ಅದು ಎಷ್ಟೇ ಕಾಸ್ಟ್ ಆಗಿದ್ರೂ ಚಿಂತೆ ಇಲ್ಲ. ಅದೆಷ್ಟೇ ಏನೇ ಆಗಿ ಯಾವುದೇ ಸ್ಥಾನಮಾನ ಆದ್ರೂ ಚಿಂತೆ ಇಲ್ಲ. ಬಿಟ್ಟು ಬಿಡೋದಿದ್ರೆ ಖಂಡಿತ ಬಿಟ್ಬಿಡ್ರಿ. ಖಂಡಿತ ಬಿಟ್ಬಿಡ್ರಿ. ಸ್ವಾಮಿ ಆತನು ಬೇಗ ಬರ್ಲಿಕ್ಕಿದ್ದಾನೆ. ಅದರ 6ನೇ 15ರಿಂದ 17ನೇ ವಾಕ್ಯ ಹೀಗೆ ಹೇಳ್ತಿದೆ. ಕೊನೆಯದಾಗಿ ಹೋದ್ರಿ ಎಲ್ಲರೂ ಒಂದ್ಸರಿ. ಇದಲ್ಲದೆ ಆ ಟೈಮ್ನಲ್ಲಿ ಏನಾಗುತ್ತೆ ಗೊತ್ತಾ ನೋಡ್ರಿ, 1 ನಿಮಿಷ. ಆ 4 ಕುದುರೆಗಳು ಬಂದು ಓಕೆ ಭಯಂಕರವಾಗಿ ಬರ್ಬೇಕಾದ್ರೆ 7ನೇ ಮುದ್ರೆ ಒಡೆಯಲ್ಪಟ್ಟಾಗ ಏನಾಗ್ತಿದೆ? ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಏನ್ ಮಾಡ್ತಾರಂತೆ? ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ಹೇಳ್ತಾರಂತೆ, ನಮ್ಮ ಮೇಲೆ ಬೀಳ್ರಿ. ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಇಟ್ಸ್ ಮೋಸ್ಟ್ ಡೇಂಜರ್ ಥಿಂಗ್ಸ್. ಸಹಸ್ರಾಧಿಪತಿಗಳು ಯಾರು? ಬಿಲಿಯನಿಯರ್ಸ್, ಪ್ರಭುಗಳು, ಎಲ್ಲ ಪ್ರೆಸಿಡೆಂಟ್ಗಳು, ಎಲ್ಲ ಮಿನಿಸ್ಟರ್ಗಳು, ಯಾರೆಲ್ಲ ಮಿನಿಸ್ಟರ್ಗಳು, ವರ್ಲ್ಡ್ ಅಲ್ಲಿ ಯಾರೆಲ್ಲ ಇದಾರಲ್ಲ, ಎಲ್ಲಾ ಮಿನಿಸ್ಟರ್ಗಳು, ಎಲ್ಲಾ ಪ್ರೆಸಿಡೆಂಟ್ಗಳು, ಓಕೆ, ಎಲ್ಲಾ ಪ್ರೈಮ್ ಮಿನಿಸ್ಟರ್ಗಳು, ಎಲ್ಲ ಆಫೀಸರ್ಸ್ಗಳು, ಪ್ರಭುಗಳವರು ಸಹ, ಎಲ್ಲ ಬಿಲಿಯನಿಯರ್ಸ್, ಎಲ್ಲ ಐಶ್ವರ್ಯ, ಎಲ್ಲ ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರ ಹೇಳ್ತಾರಂತೆ, ಒಂದಿನ ಓಡೋಗೋ ಸಮಯ ಬರ್ತದೆ ರೀ. ಹಲೋ ಎಲ್ಲರಿಗೂ ಅವ್ರು ಓಡೋಗೋ ಸಮಯ ಬರ್ತದೆ. ಹೇಳ್ರಿ, ಅವ್ರು ಓಡೋಗೋ ಸಮಯ ಬರ್ತದೆ. ಅವ್ರ ಜೊತೆ ನಾನು ಓಡುವುದಿಲ್ಲ. ಹೇಳ್ರಿ, ನಾನು ಓಡುವುದಿಲ್ಲ. ಹೇಳ್ರಿ, ನಾನು ಓಡುವುದಿಲ್ಲ. ಎಲ್ಲರ ಕೈ ಮೇಲೆ ಎತ್ತಿ ಹೇಳ್ರಿ, ನಾನು ಎತ್ತಲ್ಪಡ್ತಾನೆ. ಆಮೆನ್. ಎತ್ತಲ್ಪಟ್ಟು ನಾವು ದೇವ್ರ ರಾಜ್ಯದಲ್ಲಿ ಇರ್ತೀವ್ರಿ. ವಾಟ್ ಎ ಪಿಕ್ಚರ್ ಇದು. ಯಾರು ಪಿಕ್ಚರ್ ಕ್ರಿಯೇಟ್ ಮಾಡಿದ್ರು ಅದನ್ನ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾನು. ಓಕೆ, ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ. ಗವಿಗಳಲ್ಲಿ ಓಡೋಗ್ತಾ ಇದ್ದಾರೆ, ಬಚ್ಚಿಟ್ಕೊಳ್ತಾ ಇದ್ದಾರೆ. ಉಗ್ರವಾದಂತ ಸಂಗತಿಗಳು ಆಕಾಶದಿಂದ ಭೂಮಿಗೆ ಬರುವಂತದನ್ನ ನೋಡ್ತಾ ಇದ್ದಾರೆ. ಓಕೆ, ಅಲ್ಲೇನಾಗಿದ್ದಾನೆ? ಸೂರ್ಯನ ಏನಾಗಿದ್ದಾನೆ? ಕಪ್ಪಾಗಿದ್ದಾನೆ. ಚಂದ್ರನು ರಕ್ತಮಯವಾಗಿದ್ದಾನೆ. ಉಲ್ಕೆಗಳು ಆಕಾಶದಿಂದ ಭೂಮಿಗೆ ಬೀಳ್ತಾ ಇದೆ. ಜನರೆಲ್ಲರೂ ಹೈಡ್ ಆಗ್ತಾ ಇದ್ದಾರೆ. ನಾವು ಹೈಡ್ ಆಗೋದಕ್ಕೋಸ್ಕರ, ಬಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅಲ್ಲರಿ. ನಾವು ಎತ್ತಿ ಆತನ ಸನ್ನಿಧಾನ, ಆತನ ಮುಖಾಮುಖಿಯಾಗಿ ನೋಡಿ ಆತನನ್ನು ಆರಾಧಿಸ್ಲಿಕ್ಕಿದ್ದೇವೆ ನಾವು. ಆಮೆನ್. ಹಲ್ಲೆಲೂಯಾ. ಓಕೆ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನಿಮ್ಮ ವಿಷಯದಲ್ಲಿ, ಲೂಕನ ಬರೆದ ಸುವಾರ್ತೆ 21:34-36 ಹೇಳ್ತಾರೆ, ನಿಮ್ಮ ವಿಷಯದಲ್ಲಿ ಏನಾಗಿರ್ರಿ? ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಆದರೆ ಬರುವುದಕ್ಕಿರುವ ಎಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಮಲ್ಕೊಂಡಿರ್ರಿ ಅಂದನು. ಇದರ ಎಚ್ಚರ. ಹಲ್ಲೆಲೂಯಾ. When Jesus returns,
there will be only two groups. One, those who rejected him, and another one group is those who are accepted him. ಎರಡು ಗುಂಪಿನವ್ರು ಅಷ್ಟೇ ಇರ್ತಾರೆ. ಒಂದು ಯೇಸು ಸ್ವಾಮಿ ಬರಬೇಕಾದ್ರೆ ಎರಡು ತರ ಜನರು ಇರ್ತಾರೆ. ಒಂದು ಯೇಸು ಸ್ವಾಮಿನ ಅಕ್ಸೆಪ್ಟ್ ಮಾಡ್ಕೊಂಡು ಪರಲೋಕಕ್ಕೆ ಎತ್ತಲ್ಪಡುವಂತ ಪುನರುತ್ಥಾನ ಆಗುವಂತ ಜನರು ಒಂದು ಗುಂಪು ಆದ್ರೆ, ಇನ್ನೊಂದು ಗುಂಪು ಅವರು ಎಂತ ಗುಂಪು, ಅವರು ಯೇಸು ಸ್ವಾಮಿಯನ್ನ ಅಲ್ಲಗಳೆದು ನೀವು ಬೇಡ, ನಿಮ್ ಚರ್ಚು ಬೇಡ, ನಿಮ್ ಸಾವಾಸನು ಬೇಡ, ಏನ್ ಆಗ್ತತೋ ಇಲ್ಲೋ ಗೊತ್ತಿಲ್ಲ, ಮನುಷ್ಯ ಕುಮಾರನು ಬರುವ ದಿನ, ಊರ್ಲಿನಂತ ಪಕ್ಕನೆ ಬರುವಂತ ದಿನ ಬಹಳ ಹತ್ತಿರವಾಗಿದೆ ರೀ. ವೇಕಪ್, ಒಂದು ಸೌಂಡ್ ಇದೆ ರೀ, ತುತ್ತೂರಿ ಸೌಂಡ್ ಬೇಗನೆ ಮೊಳಗ್ಲಿಕ್ಕಿದೆ. ಆಮೇನ್, ಬೇಗನೆ ಮೊಳಗ್ಲಿಕ್ಕಿದೆ. ಓಕೆ, ಒಂದು ತುತ್ತೂರಿ ಸೌಂಡ್ ಆಗುವಾಗ ನಾವು ಎತ್ತಲ್ಪಟ್ಟು ದೇವ್ರ ರಾಜ್ಯದಲ್ಲಿ ಇರ್ತೇವೋ, ಕೈ ಬಿಡಲ್ಪಟ್ಟು ಬೆಂಕಿ ಗಂಧಕಗಳಿರುವ ಸಮಯಕ್ಕೆ ನಾವು ತಳ್ಳಲ್ಪಡ್ತೀವೋ, ಅದು ನಮ್ಮ ಕೈಯಲ್ಲಿದೆ. ಇವತ್ತು ನೀವು ಡಿಸೈಡ್ ಮಾಡ್ರಿ. ದೇವ್ರು ನಮಗೆ ಕೊಟ್ಟಂತ ಒಂದು ಆಶೀರ್ವಾದ ಏನ್ ಗೊತ್ತಾ? ಡಿಸೈಡ್ ಮಾಡುವಂಥದ್ದು, ಚೂಸ್, ಆಯ್ಕೆ ಮಾಡುವಂತ ಸ್ವತಂತ್ರವನ್ನು ದೇವ್ರು ನಮಗೆ ಕೊಟ್ಟಿದ್ದಾನೆ. ಗಾಡ್ ಹ್ಯಾಸ್ ಗಿವನ್ ಅಸ್ ಎ ಲಿಬರ್ಟಿ. ಓಕೆ, ದೇವ್ರು ನಮಗೊಂದು ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ಒಂದು ಸ್ವತಂತ್ರ ಕೊಟ್ಟಿದ್ದಾನೆ ದೇವ್ರು ನಮಗೆ ಇವತ್ತು. ಪ್ಲೀಸ್, ಇನ್ನೂ ಹೇಳ್ತೀನಿ, ಓಕೆ, ಲೋಕಕ್ಕೆ ದೂರ ಆಗ್ರಿ, ದೇವ್ರ ರಾಜ್ಯಕ್ಕೆ ಹತ್ತಿರ ಆಗ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಟೈಮ್ ಈಸ್ ರನ್ನಿಂಗ್, ಸಮಯ ಓಡ್ತಾ ಇದೆ. ಈ ಕಡೆ ಪಿಕ್ಚರಲ್ಲಿ ಇದೆ ನೋಡ್ರಿ. ಓಕೆ, ಏನ್ ಹೇಳ್ತಿದೆ? ಟೈಮ್ ಈಸ್ ರನ್ನಿಂಗ್, ಸಮಯ ಹೋಗ್ತಾ ಇದೆ. ದೇವದೂತನು ರೆಡಿ ಆಗ್ತಾ ಇದ್ದಾನೆ ತುತ್ತೂರಿಯನ್ನು ಓದ್ಲಿಕ್ಕೆ. ಆಕಾಶದಿಂದ ತುತ್ತೂರಿಗಳನ್ನ ದೇವದೂತರುಗಳು ಓದ್ಬೇಕಾದ್ರೆ ಒಬ್ಬ ಮನುಷ್ಯ ಎತ್ತಲ್ಪಡ್ತಾ ಇದ್ದಾನೆ ನೋಡ್ರಿ. ಅಲ್ಲಿ ಒಬ್ಬನ ಎತ್ತಲ್ಪಡ್ತಾ ಇದ್ದಾನ. ಎತ್ತಲ್ಪಡುವ ಜನರಲ್ಲಿ ನಾವು ಸೇರೋಣಂತೆ. ಆಮೇಲೆ ಎಷ್ಟು ಜನ ಎತ್ತಲ್ಪಡ್ಬೇಕಂತ ಆಸೆ ಪಡ್ತೀವಿ? ನಾನು ನೆನೆಸ್ತೇನೆ ಇದು ನಿಮಗೆ ಆಶೀರ್ವಾದವಾಗಿತ್ತೆ ಮಗ. ನಾನು ನೆನೆಸ್ತೇನೆ ನಮಗೆ ಎಚ್ಚರಿಕವಾಗಿತ್ತೆ ಮಗ. ಆಮೇಲೆ ಎದ್ದು ನಿಂತುಕೊಳ್ಳೋಣ.